ಸೊ ಓಕೆ, ಸೊ ಡಬಲ್ ಜೀರೋ. ಸೊ ಏನೆಲ್ಲ ಜಿ ಎಲ್ ಕ್ರಿಯೇಟ್ ಮಾಡಿದ್ವಿ ಸೊ ನೋಡ್ಕೊಂಬೋಣ. ಏನ್ ಕಂಪನಿ ಕೋಡ್ ನಮ್ದು? ಸೊ ಇವಾಗ ನಾವು ಅಸೆಟ್ಸ್ ಕ್ರಿಯೇಟ್ ಮಾಡಿದೀವಿ, ಬ್ಯಾಂಕ್ ಅಕೌಂಟ್ಸ್ ಮಾಡಿದೀವಿ. ಓಕೆ, ಸೊ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿದೀವಿ, ಅಂಡ್ ಕರೆಂಟ್ ಅಸೆಟ್ ಮಾಡಿದೀನಿ, ಅಂಡ್ ಕರೆಂಟ್ ಲಯಬಿಲಿಟೀಸ್ ಒಂದು ಮಾಡಿದೀನಿ, ಕ್ಲಿಯರಿಂಗ್ ಅಕೌಂಟ್ಸ್ ಎರಡು. ಸೊ ಎಕ್ಸ್ಪೆನ್ಸಸ್ ಅಂಡ್ ಲಯಬಿಲಿಟೀಸ್ ಅಂಡ್ ರೆವೆನ್ಯೂ ಜಿಎಲ್ಸ್. ಓಕೆ, ಸೊ ಇಷ್ಟು ಜಿ ಎಲ್ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ವಿ. ಸೊ ಜಿ ಎಲ್ ಯಾವ ತರ ಕ್ರಿಯೇಟ್ ಮಾಡೋದಂತ ಗೊತ್ತಲ್ವ ಎಲ್ಲರಿಗೂ? ಓಕೆ, ಸೊ ನಾವು ಬೇರೆ ಏನಾದ್ರು ಪೆಂಡಿಂಗ್ ಇದೆ ಅನ್ಕೊಂಡ್ಬಿಡ್ತೀನಿ. ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಇದೆಯಾ? ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಒಂದು ರೆಡಿ ಅಲ್ವಾ? ಸೊ ಅದು ಮಾಡಬೇಕು. ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಆದ್ಮೇಲೆ ನಾವು ಸೇಲ್ ಅಕೌಂಟ್ ಡಾಕ್ಯುಮೆಂಟ್ ನ ಪೋಸ್ಟಿಂಗ್ ಮಾಡ್ಬೋದು. ಓಕೆ, ಸೊ ಇವಾಗ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಹೋಗೋಣ. ಓಕೆ, ಫಸ್ಟ್ ನಾನು ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಂತ ಥಿಯರಿಟಿಕಲ್ ಏನಾದ್ರು ಎಕ್ಸ್ಪ್ಲೇನ್ ಮಾಡಿದ್ನಾ? ಇಲ್ಲಲ್ಲ. ಓಕೆ, ನೋಡಿ. ಸೊ ಇವಾಗ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಏನ್ ಗೊತ್ತಾ? ನೋಡಿ, ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್, ಸೊ ನೀವು ಒಂದು ಇನ್ವಾಯ್ಸ್ ಪೋಸ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಎಗೇನ್ಸ್ಟ್ ದ ವೆಂಡರ್. ಸೊ ಇನ್ವಾಯ್ಸ್ ಆಗಿರ್ಬೋದು, ಯಾರು ಡಾಕ್ಯುಮೆಂಟ್ ಆಗಿರ್ಬೋದು, ಒಂದು ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದಾಗ ಸೊ ನೀವೇನ್ ಮಾಡ್ತೀರಾ, ಒಂದು 2-3 ಪ್ರಾಫಿಟ್ ಸೆಂಟರ್ ಅಥವಾ 2-3 ಕಾಸ್ಟ್ ಸೆಂಟರ್, ಸೊ ಆ 2-3 ಕಾಸ್ಟ್ ಸೆಂಟರ್ಸ್ ಇಂದ ಓವರ್ ಆಲ್ ಒಂದು ಇನ್ವಾಯ್ಸ್ ನ ರೈಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಆ ಇನ್ವಾಯ್ಸ್ ನ ರೈಸ್ ಮಾಡಿದಾಗ ಸೊ ಆ ಇನ್ವಾಯ್ಸ್ ಶುಡ್ ಬಿ ಸ್ಪ್ಲಿಟ್ ವಿತ್ ಆಲ್ ಪ್ರಾಫಿಟ್ ಸೆಂಟರ್ ಲೆವೆಲ್. ಸೊ ಪ್ರಾಫಿಟ್ ಸೆಂಟರ್ ಲೆವೆಲ್ ಏನಾಗಬೇಕು, ಸ್ಪ್ಲಿಟ್ ಆಗ್ಬೇಕು. ಸೊ ಆ ಪ್ರಾಫಿಟ್ ಸೆಂಟರ್ ಲೆವೆಲ್ ಸ್ಪ್ಲಿಟ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ, ಅಥವಾ ಟ್ಯಾಕ್ಸ್ ಇದ್ರೆ ಟ್ಯಾಕ್ಸ್ ವೈಸ್ ಡಾಕ್ಯುಮೆಂಟ್ ಸ್ಪ್ಲಿಟ್ ಆಗ್ಬೇಕು ಅನ್ನೋ ರೀಸನ್ಗೋಸ್ಕರನೇ, ಆ ಬ್ರೇಕ್ ಡೌನ್ಸ್ಗೋಸ್ಕರ ನಾವು ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಕಾನ್ಸೆಪ್ಟ್ ಇರೋದು. ಓಕೆ, ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ನ ಆಕ್ಟಿವೇಶನ್ ಮಾಡ್ಬೇಕಾದ್ರೆ ಯಾವಾಗಲೂ ನಾರ್ಮಲ್ ಆಗಿ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಆಕ್ಟಿವೇಶನ್ ಅಲ್ಲಿ ಇರುತ್ತೆ. ನಿಮಗೆ ಬೇಡ ಅಂದ್ರೆ ಮಾತ್ರ ಡಿಆಕ್ಟಿವೇಶನ್ ಮಾಡ್ಕೋಬಹುದು ಸಿಸ್ಟಮ್ ಅಲ್ಲಿ. ಬಟ್ ವಿ ಹ್ಯಾವ್ ಟು ಡೂ ಸಮ್ ಕಾನ್ಫಿಗರೇಷನ್. ಸೊ ಕಾನ್ಫಿಗರೇಷನ್ಸ್ ಮಾಡಿದ್ರೆ ಮಾತ್ರನೇ ನಿಮಗೆ ಸಿಸ್ಟಮ್ ಅಲ್ಲಿ ಪೋಸ್ಟಿಂಗ್ಸ್ ನ ಅಲೋ ಮಾಡೋದು. ಸೊ ಇಲ್ಲ ಅಂದ್ರೆ ಸಿಸ್ಟಮ್ ವಿಲ್ ನಾಟ್ ಅಲೌಡ್ ಪೋಸ್ಟಿಂಗ್ಸ್. ಸೊ ಅದು ಯಾವ ತರ ಅಂದ್ರೆ, ಸೊ ಇವಾಗ ನಾನು ಹೇಳಿದ್ನಲ್ಲ, ವೆಂಡರ್ ಇನ್ವಾಯ್ಸ್ ರೈಸ್ ಮಾಡಿದಾಗ ವೆಂಡರ್ಗೆ ನೀವು ಲೈನ್ ಐಟಮ್ಸ್ ವೈಸ್ ಅಥವಾ ಟ್ಯಾಕ್ಸ್ ವೈಸ್ ಅಥವಾ ವೆಂಡರ್ಸ್ ವೈಸ್ ಅಥವಾ ಪ್ರಾಫಿಟ್ ಸೆಂಟರ್ಸ್ ವೈಸ್ ಅಥವಾ ಸೆಗ್ಮೆಂಟ್ ಅಥವಾ ಬಿಸ್ನೆಸ್ ಏರಿಯಾ, ಸೊ ಈ ತರ ನಿಮಗೆ ಸ್ಪ್ಲಿಟ್ ಆಗಬೇಕು ಡಾಕ್ಯುಮೆಂಟ್ಸ್. ಸೊ ಅದಕ್ಕೋಸ್ಕರ ನಾವು ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ನ ಏನು ಮಾಡಬೇಕು, ಕಾನ್ಫಿಗರೇಷನ್ ಮಾಡಬೇಕು. ಸೊ ನಿಮಗೆ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಲ್ಲಿ ನಿಮಗೆ 3 ಟೈಪ್ಸ್ ಆಫ್ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಇದೆ. ಒಂದು ಆಕ್ಟಿವ್ ಸ್ಪ್ಲಿಟ್ಟಿಂಗ್, ಇನ್ನೊಂದು ಪ್ಯಾಸಿವ್ ಸ್ಪ್ಲಿಟ್ಟಿಂಗ್, ಇನ್ನೊಂದು ಬಂದ್ಬಿಟ್ಟು ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ಅಂತ ಇದೆ. ಓಕೆ, ಸೊ ಅದರಲ್ಲಿ ನಿಮಗೆ ಆಕ್ಟಿವ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಏನು, ಪ್ಯಾಸಿವ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಏನು, ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಏನು ಅನ್ನೋದನ್ನ ಎಕ್ಸ್ಪ್ಲೈನ್. ಓಕೆ, ಸೊ ಫಸ್ಟ್ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಆಗ್ತದೆ. ಇದರಲ್ಲಿ ನಿಮಗೆ ಪ್ಯಾಸಿವ್ ಸರ್, ನಿಮ್ ವಾಯ್ಸ್ ಏನು ಕೇಳಿಸ್ತಿಲ್ಲ ಸರ್. ಕೇಳಿಸ್ತಿಲ್ವಾ ನನ್ನ ವಾಯ್ಸು? ಎಲ್ಲರಿಗೂ ಅದೇ ತರ ಇದೆಯಾ ಏನು? ಕೇಳಿಸ್ತಾ ಇದೆಯಾ? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನನಗೆ. ಪ್ರಶಾಂತ್ ಕೇಳಿಸ್ತಾ ಇದೆಯಾ? ಪ್ರಶಾಂತ್? ಹಾ ಸರ್, ಕೇಳಿಸ್ತಿದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಸರಸ್ವತಿ ಅವರು ಒಂದ್ಸಲ ನೆಟ್ವರ್ಕ್ ಚೆಕ್ ಮಾಡ್ಕೊಳ್ಳಿ. ಸೊ ಸ್ಟಿಲ್ ಕೇಳಿಸ್ತಿಲ್ಲ ನೀವು ಕನ್ಫರ್ಮ್ ಆಗ್ಬೋದು. ಸೊ ಏನ್ ಮಾಡ್ತಾರೆ ನಾನು ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ರೈಟ್. ಓಕೆ, ಸೊ ಪ್ಯಾಸಿವ್ ಸ್ಪ್ಲಿಟ್ಟಿಂಗ್ ಅಂತ ಇದೆ. ಸೊ ಇನ್ನೊಂದು ಝೀರೋ ಬ್ಯಾಲೆನ್ಸ್. ಸೊ ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್. ಸೊ ಇದು 3 ಟೈಪ್ಸ್ ಆಫ್ ಸ್ಪ್ಲಿಟ್ಟಿಂಗ್. ಓಕೆ, ಸೊ ಇವಾಗ ಫಸ್ಟ್ ಪ್ಯಾಸಿವ್ ಸ್ಪ್ಲಿಟ್ಟಿಂಗ್ ಅಂದ್ರೆ, ಸೊ ಪ್ಯಾಸಿವ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಹೆಂಗ್ ಗೊತ್ತಾ? ಸೊ ಐಟಮ್ಸ್ ನ ಕ್ಲಿಯರ್ ಮಾಡೋದು. ಸೊ ಅದು ಯಾವ ತರ ಅಂತಂದ್ರೆ, ಸೊ ನಿಮಗೆ ಫಸ್ಟ್ ನಾನು ಆಕ್ಟಿವ್ ಸ್ಪ್ಲಿಟ್ಟಿಂಗ್ ಹಾಕ್ಕೊತೀನಿ. ಸೊ ಈಸಿ ಆಗ್ತಾ ಇದೆ. ಆಕ್ಟಿವ್ ಸ್ಪ್ಲಿಟ್. ಓಕೆ,
ಸೊ ನೋಡಿ ಆಕ್ಟಿವ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಹೆಂಗ್ ಗೊತ್ತಾ, ಇವಾಗ ಇನ್ವಾಯ್ಸ್ ರೈಸ್ ಮಾಡ್ತೀನಿ ನಾನು, ಅವಾಗಲೇ ಎಕ್ಸಾಂಪಲ್ ಹೇಳ್ತೀನಿ ನಾನು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಇನ್ವಾಯ್ಸ್ ರೈಸ್ ಮಾಡ್ತೀರಾ. ಸೊ ಇನ್ವಾಯ್ಸ್ ರೈಸ್ ಮಾಡಿದಾಗ ಡಿಫ್ರೆಂಟ್ ಪ್ರಾಫಿಟ್ ಸೆಂಟರ್ಸ್ ಇರುತ್ತೆ. ಓಕೆ, ಸೊ ಇನ್ವಾಯ್ಸ್ ರೈಸ್ ಮಾಡಿದಾಗ ಸೊ ಡಿಫ್ರೆಂಟ್ ಪ್ರಾಫಿಟ್ ಸೆಂಟರ್ಸ್ ಇರುತ್ತೆ. ಸೊ ಆ ಪ್ರಾಫಿಟ್ ಸೆಂಟರ್ ಲೆವೆಲ್ ಡಾಕ್ಯುಮೆಂಟ್ ಸ್ಪ್ಲಿಟ್ ಆಗಬೇಕು. ಓಕೆ, ಸೊ ಅವಾಗ ಏನಾಗುತ್ತೆ, ನೀವು ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಆಕ್ಟಿವೇಶನ್ ಮಾಡಿದ್ರೆ ಸೊ ಅದ್ರ ಲೆವೆಲ್ ಅಲ್ಲಿ ಏನಾಗುತ್ತೆ, ಡಾಕ್ಯುಮೆಂಟ್ ವಿಲ್ ಬಿ ಗೆಟಿಂಗ್ ಸ್ಪ್ಲಿಟ್. ಸೊ ಪ್ಯಾಸಿವ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಹೆಂಗ್ ಗೊತ್ತಾ, ಸೊ ಪ್ಯಾಸಿವ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಇವಾಗ ಆಲ್ರೆಡಿ ನಿಮ್ಗೆ ಏನ್ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಆಗಿರುತ್ತಲ್ವಾ, ಸೊ ಆಕ್ಟಿವ್ ಸ್ಪ್ಲಿಟ್ಟಿಂಗ್ ಅಲ್ಲಿ ಸೊ ಆ ಡಾಕ್ಯುಮೆಂಟ್ ಆದಾಗ ಫಾರ್ ಎಕ್ಸಾಂಪಲ್ ಸ್ಪ್ಲಿಟ್ ಆದ ಡಾಕ್ಯುಮೆಂಟ್ ಅಗೇನೆಸ್ಟ್ ನೀವು ಕ್ಲಿಯರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆ ಡಾಕ್ಯುಮೆಂಟ್ ಕ್ಲಿಯರ್ ಮಾಡಿದಾಗ ಕ್ಲಿಯರಿಂಗ್ ಡಾಕ್ಯುಮೆಂಟ್ ಆಲ್ಸೋ ಇಟ್ ಶುಡ್ ಬಿ ಸ್ಪ್ಲಿಟ್ ಅಗೇನೆಸ್ಟ್ ಟು ದ ಆಲ್ ಡಾಕ್ಯುಮೆಂಟ್ಸ್. ಸೊ ಅದೇನಾಗುತ್ತೆ, ಆಕ್ಟಿವ್ ಸ್ಪ್ಲಿಟ್ಟಿಂಗ್ ಅಲ್ಲಿ ಏನೇ ಸ್ಪ್ಲಿಟ್ ಆಗಿರುತ್ತೆ ಸೊ ಅದ್ರ ಅಗೇನೆಸ್ಟ್ ಏನಾಗುತ್ತೆ, ಸೊ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಕ್ಲಿಯರಿಂಗ್ ಡಾಕ್ಯುಮೆಂಟ್ಸ್ ಕ್ಲಿಯರಿಂಗ್ ಡಾಕ್ಯುಮೆಂಟ್ಸ್ ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಇನ್ವಾಯ್ಸ್ ರೈಸ್ ಮಾಡಿರ್ತೀರಾ ವೆಂಡರ್ಗೆ, ಒಂದು 10 ಲಕ್ಷ ಇನ್ವಾಯ್ಸ್ ರೈಸ್ ಮಾಡ್ತೀರಾ. ಸೊ 10 ಲಕ್ಷಕ್ಕೆ ಇನ್ವಾಯ್ಸ್ ರೈಸ್ ಮಾಡಿದಾಗ ಸೊ 1 ಲಕ್ಷ, 5 ಲಕ್ಷ, 3 ಲಕ್ಷ, 2 ಲಕ್ಷ ಈ ತರ ನಿಮ್ದು ಪ್ರಾಫಿಟ್ ಸೆಂಟರ್ ಲೆವೆಲ್ ಸ್ಪಿಟ್ ಆಗಿದೆ 4 ಪ್ರಾಫಿಟ್ ಸೆಂಟರ್ಗೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಇವಾಗ ಕಾಸ್ಟ್ ಸೆಂಟರ್ ಅಂತ ಬಂದಾಗ ಅಥವಾ ಪ್ರಾಫಿಟ್ ಸೆಂಟರ್ ಅಂತ ಬಂದಾಗ ನೀವು ಬಿಲ್ ಮಾಡ್ತಾ ಇದೀರಾ ವೆಂಡರ್ಗೆ. ಸೊ ಓಕೆ, ಫಾರ್ ಎಕ್ಸಾಂಪಲ್ XYZ ಇಸ್ ದ ವೆಂಡರ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನಾನು ಹಾಕ್ತೇನೆ XYZ. ಸೊ XYZ ಇಸ್ ದ ವೆಂಡರ್. ಸೊ ಈ ವೆಂಡರ್ಗೆ ನಾವೇನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನಮ್ದು ಸೋನಿ ಎಲೆಕ್ಟ್ರಿಕ್ಸ್ ಅಲ್ವಾ, ಸೋನಿ ಎಲೆಕ್ಟ್ರಿಕ್ಸ್ ಅಲ್ಲಿ ಆಗಿರೋದ್ರಿಂದ ನಾನು ಡಯೋಡ್ಸ್ ನ ಬೈ ಮಾಡ್ತೀನಿ ಅಂತ ಇಟ್ಕೊಡಿ. XYZ ವೆಂಡರ್ ಹತ್ರ ನಾನು ಡಯೋಡ್ಸ್ ನ ಬೈ ಮಾಡ್ತೀನಿ. ಆ ಡಯೋಡ್ಸ್ ನ ನಾನು ಬ್ಯಾಂಗ್ಳೂರ್ ಪ್ರಾಫಿಟ್ ಸೆಂಟರ್ ಅಂಡ್ ಮೈಸೂರು ಪ್ರಾಫಿಟ್ ಸೆಂಟರ್ ಅಂಡ್ ಮಂಡ್ಯ ಪ್ರಾಫಿಟ್ ಸೆಂಟರ್, ಈ 3 ಪ್ರಾಫಿಟ್ ಸೆಂಟರ್ಗೂ ಒಂದೇ ವೆಂಡರ್ ಹತ್ರ ಬೈ ಮಾಡಿರ್ತೀನಿ ಅಂಡ್ ಐ ವಿಲ್ ರೈಸ್ ಎ ಇನ್ವಾಯ್ಸ್ ಆ 3 ಪ್ರಾಫಿಟ್ ಸೆಂಟರ್ ಲೆವೆಲ್ಗೂ. ಸೊ ಲೈಕ್ ಇವಾಗ ಬ್ಯಾಂಗ್ಳೂರ್ ಇರ್ಬೋದು ಅಂಡ್ ಮೈಸೂರು ಇರ್ಬೋದು ಅಂಡ್ ಮಂಡ್ಯ ಇರ್ಬೋದು. ಓಕೆ, ಸೊ ಮಂಡ್ಯ 3 ಪ್ರಾಫಿಟ್ ಸೆಂಟರ್ಸ್ಗೂ ಏನ್ ಮಾಡ್ತೀನಿ, ನಾನು ಇನ್ವಾಯ್ಸ್ ರೈಸ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಒಂದು ಇನ್ವಾಯ್ಸ್ ಡಾಕ್ಯುಮೆಂಟ್ ಸೊ ಇಟ್ ಶುಡ್ ಬಿ ಸ್ಪ್ಲಿಟ್ ಅಗೇನೆಸ್ಟ್ ಆಲ್ ದಿಸ್ 3. ಸೊ ಎಲ್ಲಾ 3 ಡಾಕ್ಯುಮೆಂಟ್ ಅಗೇನೆಸ್ಟ್ ಕೂಡ ಸ್ಪ್ಲಿಟ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಎನ್ ಆಕ್ಟಿವ್ ಸ್ಪ್ಲಿಟ್ಟಿಂಗ್. ಓಕೆ, ಇನ್ ದ ಸೇಮ್ ವೇ ಸೊ ಇದೇ ಇನ್ವಾಯ್ಸ್ಗೆ ಫಾರ್ ಎಕ್ಸಾಂಪಲ್ ಈ ಇನ್ವಾಯ್ಸ್ ನಂಬರ್ ಅಂತ ಎಕ್ಸಾಂಪಲ್ ಹಾಕ್ಬಿಡ್ತೀನಿ ನಾನು, 1 2 3 4 5 ಅಂತ ಒಂದು ಇನ್ವಾಯ್ಸ್ ನಂಬರ್ ಅಂತ ಇಟ್ಕೊಳ್ಳಿ. ಸೊ ಇನ್ವಾಯ್ಸ್ ನಂಬರ್ ಏನಾಗಿದೆ, ಎಲ್ಲಾ ಈ 3 ಪ್ರಾಫಿಟ್ ಸೆಂಟರ್ಸ್ಗೂ ಸ್ಪ್ಲಿಟ್ ಆಗಿದೆ. ಇವಾಗ ಏನ್ ಮಾಡ್ತೀನಿ, ಸ್ಪ್ಲಿಟ್ ಆಗಿದೆ, ಸೊ ವೆಂಡರ್ಗೆ ಪೇಮೆಂಟ್ ಮಾಡ್ಬೇಕು ನಾನು. ಸೊ ವೆಂಡರ್ ಪೇಮೆಂಟ್ ಮಾಡ್ಬೇಕಾದ್ರೆ ನಾನೇನ್ ಮಾಡ್ತೀನಿ, ಈ 3 ಪ್ರಾಫಿಟ್ ಸೆಂಟರ್ಸ್ ಲೆವೆಲ್ಗೂ ಹೋಗಿ ಕ್ಲಿಯರ್ ಮಾಡೋದಿಲ್ಲ, ಇಟ್ಸ್ ಡಬಲ್ ವರ್ಕ್. ನಾನೇನ್ ಮಾಡ್ತೀನಿ, ಈ ಒಂದೇ ಡಾಕ್ಯುಮೆಂಟ್ಗೆ ಪೇಮೆಂಟ್ ಮಾಡ್ಬಿಡ್ತೀನಿ. 1 2 3 4 5 ಏನ್ ಡಾಕ್ಯುಮೆಂಟ್ ಇದೆ, ಸೊ 1 2 3 4 5 ಡಾಕ್ಯುಮೆಂಟ್ಗೆ ಪೇಮೆಂಟ್ ಮಾಡ್ಬಿಡ್ತೀನಿ. ಸೊ ಪೇಮೆಂಟ್ ಮಾಡಿದಾಗ ಇಟ್ ಶುಡ್ ಬಿ ಕ್ಲಿಯರ್ ಅಗೇನೆಸ್ಟ್ ಆಲ್ ಪ್ರಾಫಿಟ್ ಸೆಂಟರ್ ಲೆವೆಲ್. ಸೊ ಪ್ರಾಫಿಟ್ ಸೆಂಟರ್ ಲೆವೆಲ್ ಅಲ್ಲಿ ಏನ್ ಸ್ಪ್ಲಿಟ್ ಆಗಿರುತ್ತಲ್ವಾ, ಸೊ ಎಲ್ಲದಕ್ಕೂ ಏನಾಗಬೇಕು, ಸೊ ಅದು ಕ್ಲಿಯರ್ ಆಗಬೇಕು. ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ಪ್ಯಾಸಿವ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಝೀರೋ ಬ್ಯಾಲೆನ್ಸ್ ಕ್ಲಿಯರಿಂಗ್. ಸೊ ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ ಅದನ್ನ. ಸೊ ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಹೆಂಗ್ ಗೊತ್ತಾ, ಸಿಂಪಲ್. ಸೊ ಇವಾಗ ಪ್ರಾಫಿಟ್ ಸೆಂಟರ್ ಲೆವೆಲ್ ಅಲ್ಲಿ ಈ ತರ ಸ್ಪ್ಲಿಟ್ ಆದಾಗ ಕೆಲವೊಂದು ಟೈಮ್ ಏನಾಗುತ್ತೆ, ಡೆಬಿಟ್ ಕ್ರೆಡಿಟ್ ನಾಕ್ ಆಫ್ ಆಗೋದಿಲ್ಲ. ಯಾವಾಗ ನಾಕ್ ಆಫ್ ಆಗಲ್ಲ ಅಂತ ಹೇಳ್ತೀನಿ ನೋಡಿ. ಸೊ ಇವಾಗ ಇನ್ವಾಯ್ಸ್ ತಗೊಂಡಿದ್ವಿ ನಾನು, ಇನ್ವಾಯ್ಸ್ ಅಗೇನೆಸ್ಟ್ ಪೇಮೆಂಟ್ ಮಾಡಿದಾಗ ನಾನು ಒಂದೇ ಬ್ಯಾಂಕ್ ಇಂದ ಪೇಮೆಂಟ್ ಮಾಡ್ತೀನಿ, ಔಟ್ ಗೋಯಿಂಗ್ ಬ್ಯಾಂಕ್ ಇಂದ. ಸೊ ಆ ಔಟ್ ಗೋಯಿಂಗ್ ಬ್ಯಾಂಕ್ ಬಂದ್ಬಿಟ್ಟು ಯಾರೋ ಪರ್ಟಿಕ್ಯುಲರ್ ಪ್ರಾಫಿಟ್ ಸೆಂಟರ್ ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಆ ಪ್ರಾಫಿಟ್ ಸೆಂಟರ್ ಅಗೇನೆಸ್ಟ್ ಲಯಬಿಲಿಟಿ ಹಂಗೆ ಉಳ್ಕೊಂಡಿರುತ್ತೆ. ಸೊ ಅವಾಗ ನೀವು ನಾಕ್ ಆಫ್ ಮಾಡ್ಬೇಕಲ್ವಾ, ಕ್ಲಿಯರ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ಏನಿದೆ, ಸೊ ಇಟ್ ವಿಲ್ ಸ್ಪ್ಲಿಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ಆಲ್ ಈಕ್ವಲ್ ಕ್ರೆಡಿಟ್ ಅಂಡ್ ಡೆಬಿಟ್ ಬ್ಯಾಲೆನ್ಸಸ್. ಸೊ ಅವಾಗ ಏನಾಗುತ್ತೆ, ಅವೆಲ್ಲರ ಜೊತೆ ಸ್ಪ್ಲಿಟ್ ಆಗಿರುತ್ತಲ್ಲ, ನಾಕ್ ಆಫ್ ಆಗ್ಬಿಟ್ಟು ಆ ಬ್ಯಾಲೆನ್ಸ್ ನ ಕ್ಲಿಯರ್ ಮಾಡುತ್ತೆ. ಓಕೆ, ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ಅಂತ. ಓಕೆ, ಸೊ ಇಟ್ ವಿಲ್ ಈಕ್ವಲ್ಸ್ ಡೆಬಿಟ್ ಅಂಡ್ ಕ್ರೆಡಿಟ್. ಓಕೆ, ಕ್ರೆಡಿಟ್ ಬ್ಯಾಲೆನ್ಸಸ್. ಓಕೆ, ಸೊ ಈಕ್ವಲ್ ಮಾಡುತ್ತೆ, ಈಕ್ವಲ್ಸ್. ಓಕೆ, ಸೊ ಇದು ಈಕ್ವಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ನ ಸಿಸ್ಟಮ್ ಅಲ್ಲಿ ಕಾನ್ಫಿಗರೇಷನ್ ಮಾಡ್ತೀವಿ. ಸೊ ಇಟ್ಸ್ ವಾಟ್ ವಿ ಕಾಲ್ಡ್ ಎ 3 ಟೈಪ್ಸ್ ಆಫ್ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್: ಆಕ್ಟಿವ್ ಸ್ಪ್ಲಿಟ್ಟಿಂಗ್, ಪ್ಯಾಸಿವ್ ಸ್ಪ್ಲಿಟ್ಟಿಂಗ್ ಅಂಡ್ ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್. ಸೊ ಇದು ಅರ್ಥ ಆಯ್ತಾ? ಇವಾಗ ಡೌಟ್ ಇದೆಯಾ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಲ್ಲಿ? ಝೀರೋ ಬ್ಯಾಲೆನ್ಸ್ ಇನ್ನೊಂದ್ಸರಿ. ಓಕೆ, ಸೊ ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಏನಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಇನ್ವಾಯ್ಸ್ ರೈಸ್ ಮಾಡಿದಾಗ ನಾನು ಹೇಳಿದೆ XYZ ಗೆ ವೆಂಡರ್ಗೆ ಸೊ 3 ಪ್ರಾಫಿಟ್ ಸೆಂಟರ್ಗೂ ಒಂದು ಇನ್ವಾಯ್ಸ್ ರೈಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ನಾವು 3 ಪ್ರಾಫಿಟ್ ಸೆಂಟರ್ಗೂ ಒಂದು ಇನ್ವಾಯ್ಸ್ ರೈಸ್ ಮಾಡ್ತೀವಿ, ದಟ್ಸ್ ಕರೆಕ್ಟ್. ಬಟ್ ವೆನ್ ಯು ಡೂ ದ ಪೇಮೆಂಟ್, ಆ 3 ಪ್ರಾಫಿಟ್ ಸೆಂಟರ್ಗೂ ನೀವು ಸಪ್ರೇಟ್ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತೀರಾ? ಇಲ್ಲ. ನೀವೇನ್ ಮಾಡ್ತೀರಾ, ಒಂದೇ ಬ್ಯಾಂಕ್ ಇಂದ ಪೇಮೆಂಟ್ ಮಾಡ್ತೀರಾ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಆ ಒಂದೇ ಬ್ಯಾಂಕ್ ಇಂದ ಏನ್ ಪೇಮೆಂಟ್ ಮಾಡಿರ್ತೀರಲ್ವಾ, ಸೊ ಆ ಬ್ಯಾಂಕ್ ಇಂದ ಡೆಬಿಟ್ ಕ್ರೆಡಿಟ್ ಮ್ಯಾಚ್ ಆಗ್ಬೇಕಲ್ವಾ ಪ್ರಾಫಿಟ್ ಸೆಂಟರ್ ಲೆವೆಲ್ ಅಲ್ಲಿ. ಪ್ರಾಫಿಟ್ ಸೆಂಟರ್ ಲೆವೆಲ್ ಅಲ್ಲಿ ನೀವು ಓಪನಿಂಗ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದು ಏನಿದೆ, ಸೊ ಅದು ಹಂಗೆ ಇರುತ್ತೆ ಲಯಬಿಲಿಟಿ.
ಸೊ ಕ್ಲಿಯರ್ ಆದಾಗ ಕ್ಲಿಯರ್ ಆಗಿರುತ್ತೆ ಡಾಕ್ಯುಮೆಂಟ್, ಬಟ್ ಎರಡಕ್ಕೂ ನಾಕ್ ಆಫ್ ಮಾಡಬೇಕು. ನಿಮ್ ಬ್ಯಾಂಕ್ ಅಲ್ಲಿ ಕೂಡ ಕ್ಲಿಯರ್ ಆಗಬೇಕಲ್ಲ. ಸೊ ದಟ್ ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ಏನಾಗುತ್ತೆ, ಸೊ ಇಟ್ ವಿಲ್ ಈಕ್ವಲ್ಸ್ ದ ಡೆಬಿಟ್ ಅಂಡ್ ಕ್ರೆಡಿಟ್ ಬೈ ಕ್ಲಿಯರಿಂಗ್ ದ ಬ್ಯಾಲೆನ್ಸಸ್ ಲೈನ್ ಐಟಮ್ಸ್ ಅಷ್ಟೇ. ಮೇನ್ ಡಾಕ್ಯುಮೆಂಟ್ ವೈಸ್ ಕ್ಲಿಯರ್ ಆಗಿರುತ್ತೆ, ಸೊ ನಿಮ್ ಲೈನ್ ಐಟಮ್ಸ್ ವೈಸ್ ಕ್ಲಿಯರ್ ಆಗಿರೋದಿಲ್ಲ ಅದು. ಓಕೆ, ಸೊ ಅದಕ್ಕೋಸ್ಕರ ನಾವು ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ ಅದನ್ನ. ಸೊ ಅರ್ಥ ಆಯ್ತಾ? ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಸೊ ನೆಕ್ಸ್ಟ್, ಸೊ ಈ ಕಾನ್ಫಿಗರೇಷನ್ ಯಾವ ತರ ಮಾಡ್ತೀವಿ ನಾವು ಸಿಸ್ಟಮ್ ಅಲ್ಲಿ. ಸೊ ನೀವು ಸಿಸ್ಟಮ್ ಅಲ್ಲಿ ಏನು ಸಪರೇಟ್ ಎಲ್ಲರಿಗೂ ಕಾನ್ಫಿಗರೇಷನ್ ಮಾಡೋದಿಲ್ಲ, ಸಪರೇಟ್. ಜಸ್ಟ್ ವಿ ವಿಲ್ ಆಕ್ಟಿವೇಟ್ ದ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್, ಬಟ್ ವಿ ಹ್ಯಾವ್ ಟು ಡೂ ದ ಸ್ಪ್ಲಿಟ್ಟಿಂಗ್ ಕಾನ್ಫಿಗರೇಷನ್. ಅದೇನು ಅಂತ ಹೇಳ್ಕೊಡ್ತೀನಿ. ಸೊ ಗೋ ಟು SIMG ಸ್ಕ್ರೀನ್. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಗೋ ಟು ಫೈನಾನ್ಷಿಯಲ್ ಅಕೌಂಟಿಂಗ್, ಜನರಲ್ ಲೆಡ್ಜರ್ ಅಂಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್. ನೋಡಿ, ಇಲ್ಲಿ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಲ್ಲಿ ಸೊ ನಮ್ಮ ಡಾಕ್ಯುಮೆಂಟ್ ಯಾವ ತರ ಸ್ಪ್ಲಿಟ್ ಆಗುತ್ತೆ ಅನ್ನೋದು ಮಾಡ್ಬೇಕು. ಫಸ್ಟ್ ಕ್ಲಾಸಿಫೈ GL ಅಕೌಂಟ್ಸ್ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಂತ. ಅಂದ್ರೆ ನೀವು ಯಾವ GL ಅಕೌಂಟ್ ಅಗೇನೆಸ್ಟ್ ಪೋಸ್ಟ್ ಮಾಡ್ತೀರಲ್ವಾ, ಆ GL ಅಕೌಂಟ್ಸ್ ನೀವು ಕ್ಲಾಸಿಫೈ ಮಾಡಬೇಕು. ಓಕೆ, ಸೊ ಇಲ್ಲಿ ನೀವು ಕ್ಲಾಸಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಗೊತ್ತಾ, ಇವಾಗ ಎಲ್ಲ GL ಬೇಕಿದ್ರು ಹಾಕ್ಬೋದು. ಸೊ ನಾನು ರ್ಯಾಂಡಮ್ ಆಗಿ ಏನ್ ಮಾಡ್ತೀನಿ, ಸೊ ರೇಂಜ್ ಹಾಕ್ಬಿಡ್ತೀನಿ ಎಲ್ಲ GLs. ಓಕೆ, ಸೊ ಏನ್ ರೇಂಜು, ಸೊ ನಾವಿಲ್ಲಿ ಮೇಂಟೈನ್ ಮಾಡಿದೀವಲ್ವಾ ರೇಂಜು, ಸೊ ಈ ರೇಂಜ್. ಸೊ ಈ ರೇಂಜ್ ನಮಗೆ ಎಕ್ಸೆಲ್ ಕೂಡ ಸಿಗುತ್ತೆ, ಕರೆಕ್ಟ್. ಸೊ ಇಲ್ಲಿ ಹೋದ್ರೆ ನೋಡಿ, ಇಲ್ಲಿ ರೇಂಜ್ ಸಿಕ್ಬಿಡುತ್ತೆ ನಮಗೆ. ಸೊ ನಾನು ಏನ್ ಮಾಡ್ತೀನಿ ಇವಾಗ, ಸೊ ಅಕೌಂಟ್ಸ್ ಫ್ರಮ್ ದಿಸ್ ರೇಂಜ್ ಟು ದಿಸ್ ರೇಂಜ್. ಓಕೆ, ಸೊ ಅಥವಾ ದಿಸ್ ರೇಂಜ್ ಟು ದಿಸ್ ರೇಂಜ್, ಬಿಕಾಸ್ ಕರೆಂಟ್ ಅಸೆಟ್ಸ್ ಅಂಡ್ ಅಸೆಟ್ ಬೋತ್ ಆರ್ ಸಿಮಿಲರ್, ರೈಟ್. ಸೊ ಇವಾಗ ಈ 2 lakh ಅಂತ ಹಾಕ್ಬಿಟ್ಟು 2,99,999 ಏನಿದೆ, ಸೊ ಇದು ಒಂದು ರೇಂಜ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ಯಾಟಗರಿ, ಸೊ ಇದು ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್ ಅಲ್ವಾ, ಸೊ ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಬ್ಯಾಲೆನ್ಸ್ ಶೀಟ್ ಕ್ಯಾಟಗರಿ. ಸೊ ಸೆಲೆಕ್ಟ್ ಬ್ಯಾಲೆನ್ಸ್ ಶೀಟ್ ಕ್ಯಾಟಗರಿ. ಸೊ ನೆಕ್ಸ್ಟ್ ಯಾವುದು, ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ರೇಂಜ್ ಮೇಂಟೈನ್ ಮಾಡ್ತೀನಿ. ನೆಕ್ಸ್ಟ್ ಇದು ಕೂಡ ಬ್ಯಾಲೆನ್ಸ್ ಶೀಟ್ ಕ್ಯಾಟಗರಿ ಬರುತ್ತಲ್ವಾ, ಬ್ಯಾಲೆನ್ಸ್ ಶೀಟ್ ಕ್ಯಾಟಗರಿ. ಸೊ ನೆಕ್ಸ್ಟ್ ರೆವಿನ್ಯೂ. ಸೊ ರೆವಿನ್ಯೂ ರೇಂಜ್ ಮೇಂಟೈನ್ ಮಾಡ್ತೀನಿ. ಸೊ ರೆವಿನ್ಯೂ ಬಂದ್ಬಿಟ್ಟು ನಿಮಗೆ P&L ಅಲ್ವಾ, ಸೊ ಇದಕ್ಕೆ ಬೇರೆ ಅಕೌಂಟ್ಸ್ ಮೇಂಟೈನ್ ರೆವಿನ್ಯೂ ಅಕೌಂಟ್ಸ್. ಸೊ ಇಟ್ ವಿಲ್ ಬಿ ರೆವಿನ್ಯೂ. ಸೊ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ರೇಂಜ್. ಸೊ ಎಕ್ಸ್ಪೆನ್ಸಸ್ ಕೊಟ್ಟಿದ್ದೀನಿ 4,999. ಓಕೆ, ಸೊ ಇವಾಗ ಎಕ್ಸ್ಪೆನ್ಸಸ್ಗೆ ಆ ಕ್ಯಾಟಗರಿನ ಮೇಂಟೈನ್ ಮಾಡಬೇಕು. ಸೊ ಎಕ್ಸ್ಪೆನ್ಸಸ್ಗೆ ಏನಿದೆ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು. ಸೊ ಎಕ್ಸ್ಪೆನ್ಸಸ್ ಕ್ಯಾಟಗರಿ ಆಯ್ತು. ಸೊ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ಸ್. ಸೊ ಬ್ಯಾಂಕ್ ಅಕೌಂಟ್ಸ್ ಕೂಡ ಸೊ ಮೇಂಟೈನ್ ಮಾಡಬೇಕು ರೇಂಜ್ 5 lakh ಅಲ್ವಾ, ಸೊ 5 lakh. ಸೊ ಅಂಡ್ ಕ್ಯಾಟಗರಿಗೆ ಹೋಗಿ, ಸೊ ಬ್ಯಾಂಕ್ ಅಕೌಂಟ್ಸ್ ಏನಾದ್ರು ಸಪ್ರೇಟ್ ಕ್ಯಾಟಗರಿ ಇದ್ರೆ ಬ್ಯಾಂಕ್ ಅಕೌಂಟ್ಸ್ ತಗೊಳ್ಳಿ, ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಕೌಂಟ್ಸ್ ಅಷ್ಟೇ. ಬಿಕಾಸ್ ಬ್ಯಾಂಕ್ ಅಂಡ್ ಕ್ಯಾಶ್ ಅಸೆಟ್ಸ್ ಕಮ್ಸ್ ಅಂಡರ್ ಬ್ಯಾಲೆನ್ಸ್ ಶೀಟ್. ಸೊ ನೆಕ್ಸ್ಟ್ ಏನ್ ಬಿಟ್ಟಿದೀವಿ ನಾವು, ಕ್ಲಿಯರಿಂಗ್ ಅಕೌಂಟ್ಸ್. ಓಕೆ, ಕ್ಲಿಯರಿಂಗ್ ಅಕೌಂಟ್ಸ್ ಆಮೇಲೆ ನೋಡ್ಕೊಳ್ಳೋಣ. ಸೊ ಕ್ಲಿಯರಿಂಗ್ ಅಕೌಂಟ್ ಬಿಟ್ಟು ಎಲ್ಲ ಅಸೈನ್ ಮಾಡಿದೀವಿ. ನೀವು ಕ್ಲಿಯರಿಂಗ್ ಅಕೌಂಟ್ಸ್ ಮೇಂಟೈನ್ ಮಾಡೋದಾದ್ರೂ ಮೇಂಟೈನ್ ಮಾಡಬಹುದು. ಐ ವಿಲ್ ಶೋ ಯು ವೇರ್ ಅಗೇನ್ ಯು ಹ್ಯಾವ್ ಟು ಮೇಂಟೈನ್. ಸೊ ಇವಾಗ ಇಲ್ಲಿ ನಿಮಗೆ ಕ್ಲಿಯರಿಂಗ್ ಅಕೌಂಟ್ಸ್ ಅಂತ ಇರುತ್ತೆ. ಕ್ಲಿಯರಿಂಗ್ ಅಕೌಂಟ್ಸ್, ಓಕೆ. ಸೊ ಕ್ಲಿಯರಿಂಗ್ ಅಕೌಂಟ್ಸ್ ಇಲ್ಲ ಅಲ್ವಾ, ಲೆಟ್ ಇಟ್ ಬಿ ದೆನ್. ಓಕೆ, ಕಂಪನಿ ಕೋಡ್ ಕ್ಲಿಯರಿಂಗ್ ಇದೆ. ಕಂಪನಿ ಕೋಡ್ ಕ್ಲಿಯರಿಂಗ್ ಕೂಡ ಮೇಂಟೈನ್ ಮಾಡಬಹುದು. ದಟ್ ಇಸ್ ವಾಟ್ ವಿ ವಿಲ್ ಕ್ಲಿಯರ್ ದ ಬ್ಯಾಲೆನ್ಸ್ ಅಗೇನ್ಸ್ಟ್ ದ ಕಂಪನಿ ಕೋಡ್. ಓಕೆ, ಸೊ ನಾವು ಐ ವಿಲ್ ನಾಟ್ ಮೇಂಟೈನ್, ಐ ವಿಲ್ ಡೈರೆಕ್ಟ್ಲಿ ಮೇಂಟೈನ್ ಇನ್ ದ ಝೀರೋ ಬ್ಯಾಲೆನ್ಸ್ ಸ್ಪ್ಲಿಟ್ಟಿಂಗ್. ಸೊ ಝೀರೋ ಬ್ಯಾಲೆನ್ಸ್ ಕ್ಲಿಯರಿಂಗ್ ಅಲ್ಲೇ ಮಾಡೋಣ. ನೆಕ್ಸ್ಟ್ ಸೇವ್ ಇಟ್. Go to the TR 3372. Look at save item. So you are in blank here and delete on that. Set. Okay. So next I will go back.
ಸೊ ಇವಾಗ ಕ್ಲಾಸಿಫೈ ಡಾಕ್ಯುಮೆಂಟ್ ಟೈಪ್ ಡಾಕ್ಯುಮೆಂಟ್ ಸ್ಪ್ಲಿಟಿಂಗ್. ಕ್ಲಾಸಿಫೈ ಡಾಕ್ಯುಮೆಂಟ್ ಟೈಪ್ ಫಾರ್ ಡಾಕ್ಯುಮೆಂಟ್ ಸ್ಪ್ಲಿಟಿಂಗ್ ಇದು ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ನೋ ನೀಡ್ ಟು ಡೂ ಎನಿ ಸಪರೇಟ್ ಡಾಕ್ಯುಮೆಂಟ್. ಓಕೆ, ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ಸ್ ರೇಂಜಸ್ ಇವೆಲ್ಲ ಇರೋದು. ಓಕೆ, ಸೊ SAP ಇಲ್ಲಿ ಸೊ ನೀವೇನು ಅಗೇನ್ ನೀವು ಕ್ರಿಯೇಟ್ ಮಾಡಬೇಕು ಅಂತನೂ ಇಲ್ಲ. ಸೊ ವೇರಿಯಂಟ್ ಎಲ್ಲ ಇವೆಲ್ಲ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಯಾವ್ಯಾವ GL ಡಾಕ್ಯುಮೆಂಟ್ಗೆ ಯಾವ್ಯಾವುದು ರೇಂಜಸ್ ಸೊ ಎಲ್ಲ ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಇಲ್ಲಿ ಝೀರೋ ಬ್ಯಾಲೆನ್ಸ್ ಕ್ಲಿಯರಿಂಗ್ ಅಕೌಂಟ್ ಡಿಫೈನ್ ಮಾಡಬೇಕು. ಓಕೆ, ಸೊ ಝೀರೋ ಬ್ಯಾಲೆನ್ಸ್ ಕ್ಲಿಯರಿಂಗ್ ಸ್ಟ್ಯಾಂಡರ್ಡ್ ಅಕೌಂಟ್ ಫಾರ್ ಝೀರೋ ಬ್ಯಾಲೆನ್ಸ್ ಕ್ಲಿಯರಿಂಗ್. ಓಕೆ, ಸೊ ಸೆಲೆಕ್ಟ್ ಮಾಡಿ ಅಕೌಂಟ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಚಾರ್ಟ್ ಆಫ್ ಅಕೌಂಟ್ಸ್ ಯಾವ್ದು ನಮ್ದು SOEL ಚಾರ್ಟ್ ಆಫ್ ಅಕೌಂಟ್ಸ್ ಹೋಗಿ ಎಂಟರ್. ಸೊ ಇಲ್ಲಿ ನಾವು ಝೀರೋ ಬ್ಯಾಲೆನ್ಸ್ ಕ್ಲಿಯರಿಂಗ್ ಅಕೌಂಟ್ ನ ಮೇಂಟೈನ್ ಮಾಡಬೇಕು. ಸೊ ನಾವು GL ಅಕೌಂಟ್ ಕ್ರಿಯೇಟ್ ಮಾಡಿದೀವಲ್ವಾ FS00 ಕ್ಲಿಯರಿಂಗ್ ಅಲ್ಲಿ ಪ್ರಾಫಿಟ್ ಸೆಂಟರ್ ಕ್ಲಿಯರಿಂಗ್ ಅಂತ. ಸೊ ಇದನ್ನ ನಾವು ಝೀರೋ ಬ್ಯಾಲೆನ್ಸ್ ಕ್ಲಿಯರಿಂಗ್ ಅಸೈನ್. ಸೊ ಇಟ್ ವಿಲ್ ಗೆಟ್ ನಾಕ್ ಆಫ್ ಬಿಟ್ಸ್ ಇನ್ ದ ಪ್ರಾಫಿಟ್ ಸೆಂಟರ್ ಲೆವೆಲ್. ಓಕೆ, ಸೊ ನೆಕ್ಸ್ಟ್ ಸೇವ್ ಇಟ್. ಓಕೆ, ಸೊ ಇವಾಗ GL ಅಕೌಂಟ್ ಅಸೈನ್ಮೆಂಟ್ ಆಯ್ತು. ಸೊ ಇವು ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ಜನರಲ್ ಲೆಡ್ಜರ್ ಅಕೌಂಟಿಂಗು ಕಂಟ್ರೋಲಿಂಗು ಇವೆಲ್ಲ ನಿಮಗೆ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ಸಪರೇಟ್ ಕ್ಯಾಟಗರೈಸ್ ಮಾಡ್ತೀರಾ ಅಷ್ಟೇ. ಸೊ ಇಲ್ಲ ಅಂದ್ರೆ ನೋ ನೀಡ್ ಟು ಡೂ ಎನಿ ಕ್ಯಾಟಗರೈಸೇಷನ್. ಓಕೆ, ಸೊ ಇಲ್ಲಿ ನೀವು ಸಪರೇಟ್ ಮೇಂಟೈನ್ ಮಾಡಬೇಕು ಅಂತೂ ಇಲ್ಲ ಜನರಲ್ ಲೆಡ್ಜರ್ ಅಕೌಂಟಿಗೆ. ಸೊ ಸ್ಟ್ಯಾಂಡರ್ಡ್ ಇದಿರುತ್ತೆ ಪ್ರಾಫಿಟ್ ಸೆಂಟರ್ ಕ್ಲಿಯರಿಂಗು. ಸೊ ಅದಕ್ಕೋಸ್ಕರನೇ ನಾವು ಆಲ್ರೆಡಿ ಪ್ರಾಫಿಟ್ ಸೆಂಟರ್ ಕ್ಲಿಯರಿಂಗ್ GL ಅಕೌಂಟ್ ಕೂಡ ಕೊಟ್ಟಿದ್ದೀವಿ. ಓಕೆ, ಸೆಗ್ಮೆಂಟಲ್ ಲೆವೆಲ್ ಮಾಡಿದ್ರೆ ಅಗೇನ್ ಸೆಗ್ಮೆಂಟಲ್ ಲೆವೆಲ್ ಕೂಡ ಕೊಡಬೇಕಾಗುತ್ತೆ. ಓಕೆ, ಸೊ ನಾವು ಪ್ರಾಫಿಟ್ ಸೆಂಟರ್ ಲೆವೆಲ್ ಮಾಡ್ತಿದ್ವಿ, ಪ್ರಾಫಿಟ್ ಸೆಂಟರ್ ಲೆವೆಲ್ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್, ಸೊ ಇವೆಲ್ಲ ಏನು ಮೇಂಟೈನ್ ಮಾಡಬೇಡಿ. ಸೊ ಜಸ್ಟ್ ಆಕ್ಟಿವೇಟ್ ಡಾಕ್ಯುಮೆಂಟ್ಸ್ ಬಿಟ್ಟಿಂಗ್ ಇದೆಯಲ್ಲ, ಸೊ ಇದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ದು ಕಂಪನಿ ಕೋಡ್ಗೆ ಆಕ್ಟಿವ್ ಇದೆಯಾ ಇಲ್ವಾ ಅಂತ. ಸೊ ನಾರ್ಮಲಿ ಆಕ್ಟಿವ್ ಇದ್ದೇ ಇರುತ್ತೆ. ದಟ್ ಇಸ್ ಎ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಬಿಟ್ಟಿಂಗ್ ಕಾನ್ಸೆಪ್ಟ್ ಇವಾಗ. ಸೊ ನಿಮಗೆ ಬೇಡ ಅಂದ್ರೆ ಮಾತ್ರ ತೆಗಿಬಹುದು. ಓಕೆ, ಸೊ SOEL ಸೊ SOEL ಗೆ ನೋಡಿ ಆಕ್ಟಿವ್ ಇದೆ. ಸೊ ಇದು ಇನ್ಆಕ್ಟಿವ್ ಸ್ಟೇಟಸ್ ಮಾಡಿದ್ರೆ ಮಾತ್ರ ಇನ್ಆಕ್ಟಿವ್ ಸ್ಟೇಟಸ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ಆಕ್ಟಿವ್ ಅಲ್ಲೇ ಇರುತ್ತೆ. ಸೊ ನಾವು ನೋ ನೀಡ್ ಟು ಡೂ ಎನಿ ಕಾನ್ಫಿಗರೇಷನ್ಸ್ ಹಿಯರ್, ಗೋ ಬ್ಯಾಕ್. ಸೊ ಇವಾಗ ನಮಗೆ ಡಾಕ್ಯುಮೆಂಟ್ ಸ್ಪ್ಲಿಟಿಂಗ್ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ನಾವು ಡಾಕ್ಯುಮೆಂಟ್ ಪೋಸ್ಟ್ ಮಾಡಬೇಕು. ಓಕೆ, ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದ್ರೆ ಮಾತ್ರ ನಮಗೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ವಾ ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್, ಐ ವಿಲ್ ಗೋ ಟು FB50 ಎಂಟರ್. ಸೊ ಯಾವುದೋ ಒಂದು ಸದ್ಯಕ್ಕೆ ಪೇಮೆಂಟ್ ಮಾಡಿ FS00 ಹೋಗೋಣ. ಸೊ ರೆಂಟ್ ಅಕೌಂಟ್ 4 lakh ಇದೆ. ಸೊ ಅದನ್ನ ತಗೊಳ್ಳಿ, 4 lakh. ಸೊ ಫಸ್ಟ್ ಕಂಪನಿ ಕೋಡ್ ಚೇಂಜ್ ಮಾಡಿ. ಕಂಪನಿ ಕೋಡ್ HCLT ಇದೆ. ಸೊ ನಾವು ಕಂಪನಿ ಕೋಡ್ ಹಾಕ್ಬೇಕು. ಕಂಪನಿ ಕೋಡ್ ಸೆಲೆಕ್ಟ್ SOEL and enter. ಇಲ್ಲಿ documented and paid GL account debit amount ಹಾಕಿ 1000 ಅಷ್ಟು ಹಾಕಿ. ಸೊ ನಾವು ಕಾಸ್ಟ್ ಸೆಂಟರ್, ಸೊ ಕಾಸ್ಟ್ ಸೆಂಟರ್ನೇ ಹಾಕ್ಬೇಕು. ಸೊ ಕಾಸ್ಟ್ ಸೆಂಟರ್ ಏನಿದೆ ಬ್ಯಾಂಗ್ಳೂರ್ಗೆ 1000 ಇದೆಯಲ್ಲ ಅದನ್ನೇ. ಸೊ ಕಾಸ್ಟ್ ಸೆಂಟರ್ ಆಲ್ಸೋ 1000, ಪ್ರಾಫಿಟ್ ಸೆಂಟರ್ ಆಲ್ಸೋ 1. ಸೊ ನೆಕ್ಸ್ಟ್, ಸೊ ಬ್ಯಾಂಕ್ ಅಕೌಂಟ್, ಸೊ ಬ್ಯಾಂಕ್ ಅಕೌಂಟ್ ಆಲ್ಸೋ 1000. ಸೊ ಇಲ್ಲಿ ನಿಮಗೆ ಔಟ್ ಗೋಯಿಂಗ್ ಬ್ಯಾಂಕ್ GL ತಗೋಬೇಕು. ಸೊ ಔಟ್ ಗೋಯಿಂಗ್ ಬ್ಯಾಂಕ್ GL ಎಲ್ಲಿದೆ, 5 lakh 1 ಇದೆ. ಸೊ 5 lakh 1. ಸೊ ಕ್ರೆಡಿಟ್. ಸೊ ನೆಕ್ಸ್ಟ್ ಸ್ಟಿಮ್ಯುಲೇಟ್. ಸೊ ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಸ್ಟಿಮ್ಯುಲೇಟ್ ಮಾಡಿದಾಗ ನಿಮ್ಗೆ ಏನಾದ್ರು ಎರರ್ ಬಂತು ಅಂದ್ರೆ ಸೊ ಅವಾಗ ನಾವು ಎರರ್ಸ್ನ ಫಿಕ್ಸ್ ಮಾಡಬೇಕು. ನೋಡಿ, ನಾನು ಪೋಸ್ಟಿಂಗ್ ಪೀರಿಯಡ್ ನಿಮಗೆ ಕಾನ್ಫಿಗರೇಷನ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಾನು ಏನಂತ ಅಂದ್ರೆ, ಸೊ ನಾನು ಕರೆಂಟ್ಲಿ ನನ್ನ ಪೋಸ್ಟಿಂಗ್ ಪೀರಿಯಡ್ ಒಂದೇ ಮೇಂಟೈನ್ ಮಾಡ್ತೀನಿ. ಸೊ ಆಮೇಲೆ ಲೇಟರ್ ನಾವೇನ್ ಮಾಡೋಣ, ಸೊ ನಮಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದೆ, ಕರೆಕ್ಟ್. ಸೊ ಇವಾಗ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಎರರ್ ಬಂದಾಗ ನಿಮಗೆ ಎರರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಎರರ್ ಏನಂತ ಬಂದಿದೆ, ಪೋಸ್ಟಿಂಗ್ ಪೀರಿಯಡ್ 01/2026 ಇಸ್ ನಾಟ್ ಓಪನ್ ಫಾರ್ ವೇರಿಯಂಟ್ SOEL ಅಂಡ್ ಅಕೌಂಟ್ ಕ್ಯಾಟಗರಿ ಪ್ಲಸ್ ಅಂತ ಇದೆ. ವಾಟ್ ದಟ್ ಮೀನ್? ಸೊ ಹಂಗಂದ್ರೆ ಏನು ಅಂದ್ರೆ, ಸೊ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ 1. ಸೊ ನಾವೀಗ ನ್ಯೂ ಫಿಸ್ಕಲ್ ಇಯರ್ ಆಗಿದ್ದೀವಿ. ಸೊ ಇಂಡಿಯನ್ ಫಿಸ್ಕಲ್ ಇಯರ್ ಪ್ರಕಾರ April 1st ಹೊಸ ಫಿಸ್ಕಲ್ ಇಯರ್. ಸೊ ನಾವೇನ್ ಮಾಡ್ಬೇಕು, ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ನ ಓಪನ್ ಮಾಡ್ಬೇಕಿತ್ತು.
ಅದನ್ನ ಓಪನ್ ಮಾಡಿಲ್ಲ ಅಲ್ವಾ ಏಪ್ರಿಲ್ಗೆ. ಸೊ ಅದನ್ನ ಓಪನ್ ಮಾಡಿ, ಗೋ ಟು OB52T ಕೋಡ್, ಎಂಟರ್. ಪೋಸ್ಟ್ ವೇರಿಯಂಟ್ ಏನು SOEL, ಎಂಟರ್. ಸೊ ಇವಾಗ ಸೊ ಇಲ್ಲಿ ನ್ಯೂ ವೇರಿಯಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ನ್ಯೂ ಎಂಟ್ರೀಸ್ ಮೇಲೆ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ಪ್ಲಸ್ಗೆ ಇಲ್ಲಲ್ಲ, ಸೊ ಮೇಂಟೈನ್ ಪ್ಲಸ್. ಸೊ ಫ್ರಮ್ ಅಕೌಂಟ್ ರೇಂಜ್ ಕೇಳುತ್ತೆ. ಸೊ ಪ್ಲಸ್ ಕೊಟ್ರೆ ನೀವು ಅಕೌಂಟ್ ರೇಂಜ್ ಕೊಡೋ ಅವಶ್ಯಕತೆ ಇಲ್ಲ. ನೀವು ಪ್ಲಸ್ ಕೊಡದೆ ಬೇರೆ ಏನಾದ್ರು ಅಕೌಂಟ್ ಕ್ಯಾಟಗರಿ ಬೇರೆ ತಗೊಂಡ್ರೆ ಅಕೌಂಟ್ ಟೈಪ್, ಸೊ ಅವಾಗ ಮಾತ್ರ ನೀವು ರೇಂಜ್ ನ ಕೊಡಬೇಕಾಗುತ್ತೆ. ಓಕೆ, ಸೊ ರೇಂಜ್ ಬಂದ್ಬಿಟ್ಟು ನಿಮಗೆ ಡಾಕ್ಯುಮೆಂಟ್ ರೇಂಜ್ ಏನ್ ಮೇಂಟೈನ್ ಮಾಡ್ತೀವಲ್ವಾ, ಸೊ ಆ ರೇಂಜ್ ನ ಕೊಡಬೇಕಾಗುತ್ತೆ. ಸೊ ಇವಾಗ ನಾನು ಸೊ ಎಲ್ಲ ಅಕೌಂಟ್ಸ್ಗೂ ಕೊಟ್ಟಿದ್ದೀನಿ. ಓಕೆ, ಸೊ ಎಲ್ಲ ಅಕೌಂಟ್ಸ್ ಕೊಟ್ಟಾಗ ರೇಂಜ್ ಬೇಕಾಗಿಲ್ಲ. ಸೊ ಫ್ರಮ್ ವಿಚ್ ಪೀರಿಯಡ್ ಟು ವಿಚ್ ಪೀರಿಯಡ್ ಅಂತ ಇದೆ. ನಾನೇನ್ ಮಾಡ್ತೀನಿ, ನಾವು ಲಾಸ್ಟ್ ಮಂತ್ ಅಲ್ಲೇ ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡಿದ್ವಲ್ವಾ, 12th ಪೀರಿಯಡ್ 2025 2 ಪೀರಿಯಡ್ 01/2026 ಅಂತ ಹಾಕ್ತೀನಿ, ಎಂಟರ್, ಸೇವ್. ಓಕೆ, ಸೊ ಇವಾಗ ಸೇವ್ ಮಾಡಿದೆ. ಸೊ ಇವಾಗ ನನಗೆ ಎರರ್ ಏನ್ ಬಂತು ಆ ಎರರ್ ಬರಂಗಿಲ್ಲ. ಓಕೆ, ಸೊ ಲೆಟ್ ಮಿ ಗೋ ಬ್ಯಾಕ್. ನೌ ಐ ವಿಲ್ ಕ್ಲಿಕ್ ಆನ್ ಎಂಟರ್. ಇವಾಗ ಬೇರೆ ಎರರ್ ಬರುತ್ತೆ, ಆ ಎರರ್ ಹೋಯ್ತು ಇವಾಗ ಬೇರೆ ಎರರ್ ಬಂತು. ಸೊ ಈ ಎರರ್ ಏನ್ ಹೇಳ್ತಾ ಇದೆ ಅಂದ್ರೆ, ಇನ್ ಕಂಪನಿ ಕೋಡ್ SOEL ದಿ ನಂಬರ್ ಏನ್ 01 ಇಸ್ ಮಿಸ್ಸಿಂಗ್ ಫಾರ್ ದಿ ಇಯರ್ 2026 ಅಂತ ಹೇಳ್ತಾ ಇದೆ. ಅಂದ್ರೆ ಸೊ ನಾವು ಈ 2026 ಫಿಸ್ಕಲ್ ಇಯರ್ಗೆ ನಂಬರ್ ಏನ್ ನ ಮೇಂಟೈನ್ ಮಾಡಿಲ್ಲ ಅಂತ ಬರ್ತಾ ಇದೆ. ಕರೆಕ್ಟ್, ಯಾಕೆಂದ್ರೆ ನಾವು 25 ಮಾತ್ರ ಮೇಂಟೈನ್ ಮಾಡಿದ್ವಿ, 26ಗೆ ಮೇಂಟೈನ್ ಮಾಡಿರ್ಲಿಲ್ಲ. ಸೊ ನಾವು ವಾಟ್ ವಿಲ್ ಡೂ, ಸೊ ವಿಲ್ ಕಾಪಿ ದಟ್ ನಂಬರ್ ರೇಂಜ್ ಫಾರ್ ಒನ್ ಫಿಸ್ಕಲ್ ಇಯರ್ ಟು ಅನದರ್ ಫಿಸ್ಕಲ್ ಇಯರ್. ಓಕೆ, ಸೊ ಯಾವ ತರ ಕಾಪಿ ಮಾಡಬೇಕು, ಒನ್ ಫಿಸ್ಕಲ್ ಇಯರ್ ಇಂದ ಇನ್ನು ಅನದರ್ ಫಿಸ್ಕಲ್ ಇಯರ್ ಅಂದ್ರೆ OB-H2 ಹೋಗ್ಬೇಕು. ಗೋ ಟು OB-H2, ಕ್ಲಿಕ್ ಆನ್ ಎಂಟರ್. ಸೊ OB-H2 ಅಲ್ಲಿ 1 ಇಯರ್ ಇಂದ ಅನದರ್ ಇಯರ್ ಗೆ ಕಾಪಿ ಮಾಡಬಹುದು. ಸೊ ನಮ್ಮ ಕಂಪನಿ ಕೋಡ್ ಏನು SOEL. ಸೊ ನಂಬರ್ ರೇಂಜಸ್ ಬೇಕು ಅಂದ್ರೆ ನಂಬರ್ ರೇಂಜ್ ಮೇಂಟೈನ್ ಮಾಡಬಹುದು, ಇಲ್ಲಾಂದ್ರೆ ಫಿಸ್ಕಲ್ ಇಯರ್ ಡೈರೆಕ್ಟ್ ಮೇಂಟೈನ್ ಮಾಡಬಹುದು, 25 to 26. ಎಂಟರ್, ಎಕ್ಸಿಕ್ಯೂಟ್ ಕೊಡ್ಬೇಕು. ಸೊ ಇವಾಗ ಏನಾಗುತ್ತೆ, ಯು ಆರ್ ಚೇಂಜಿಂಗ್ ಯುವರ್ ಸೆಟ್ಟಿಂಗ್ಸ್, ಕನ್ಫರ್ಮ್ ಅಂತ ಕೇಳ್ತಾರೆ, ಎಸ್ ಕೊಡ್ಬೇಕು. ಸೊ ಎಸ್ ಕೊಟ್ಟಾಗ ಏನಾಗುತ್ತೆ, ನಾವ್ ಏನೇನ್ ನಂಬರ್ ರೇಂಜಸ್ ಮೇಂಟೈನ್ ಮಾಡಿದ್ವಲ್ವಾ ಟಿಲ್ 16, ಆ ಎಲ್ಲಾ ನಂಬರ್ ರೇಂಜಸ್ ಕೂಡ 2026ಗೆ ಆಡ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಆಡ್ ಆಯ್ತು. ಸೊ ಇವಾಗ ಆ ಎರರ್ ಕೂಡ ಹೋಗ್ಬೇಕು, ಕ್ಲಿಕ್ ಆನ್ ಎಂಟರ್. ಆ ಎರರ್ ಕೂಡ ಹೋಯ್ತು. ಇವಾಗ ಏನ್ ಬರ್ತಿದೆ, ಒಂದು ವಾರ್ನಿಂಗ್ ಮೆಸೇಜ್, ನೋ ಅಮೌಂಟ್ ಟೋಲರೆನ್ಸ್ ರೇಂಜ್ ಎಂಟರ್ಡ್ ಫಾರ್ ದಿ ಕಂಪನಿ ಕೋಡ್ SOEL ಅಂತ ಬರ್ತಿದೆ. ಸೊ ದಿಸ್ ಇಸ್ ದ ವಾರ್ನಿಂಗ್ ಮೆಸೇಜ್. ಯೆಲ್ಲೋ ಕಲರ್ ಬಂದ್ರೆ ಪಾರ್ಕಿಂಗ್ ಸಿಂಬಲ್ ನಾನು ಏನ್ ಹೇಳಿದ್ದೆ, ವಾರ್ನಿಂಗ್ ಮೆಸೇಜ್ ಅಂತ ಹೇಳಿದ್ದೆ, ರೈಟ್. ಸೊ ಇಸ್ ದ ವಾರ್ನಿಂಗ್ ಮೆಸೇಜ್. ಅಗೇನ್ ಕ್ಲಿಕ್ ಆನ್ ಎಂಟರ್. ಸೊ ಇವಾಗ ಮತ್ತೊಂದು ಬರ್ತಿದೆ, ಇದು ಟ್ಯಾಕ್ಸ್ ಕೋಡ್ ರಿಲೆವೆಂಟೆಡ್, ಪ್ಲೀಸ್ ಚೆಕ್ ದ ಟ್ಯಾಕ್ಸ್ ಕೋಡ್ ಅಂತ. ಬಟ್ ವಾರ್ನಿಂಗ್ ಮೆಸೇಜ್ ಸ್ಟಿಲ್ ವಿ ಕ್ಯಾನ್ ಇಗ್ನೋರ್, ನಾವು ಟ್ಯಾಕ್ಸ್ ಕಾನ್ಫಿಗರೇಷನ್ ಇನ್ನು ಮಾಡಿಲ್ಲಲ್ಲ, ಸೊ ಇಗ್ನೋರ್. ಸೊ ನಾವು ಕ್ಲಿಕ್ ಆನ್ ಎಂಟರ್. ಸೊ ಇವಾಗ ನಮಗೆ ರೆಡ್ ಕಲರ್ ಅಲ್ಲಿ ಬರ್ತಾ ಇದೆ. ಸೊ ದಿಸ್ ಇಸ್ ಎರರ್ ಮೆಸೇಜ್. ಸೊ ನೀವಾಗ ಪ್ರೊಸೀಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಎರರ್ ಮೆಸೇಜ್ ಇಟ್ಕೊಂಡು ಪ್ರೊಸೀಡ್ ಆಗೋದಕ್ಕಾಗೋದಿಲ್ಲ. ಸೊ ನಾವೇನ್ ಮಾಡಬೇಕು, ಈ ಕಾನ್ಫಿಗರೇಷನ್ ಕೂಡ ಮೇಂಟೈನ್ ಮಾಡಬೇಕು. ಸೊ ನಾವು ಟೋಲರೆನ್ಸ್ ರೇಂಜ್ ಆಲ್ರೆಡಿ ಮೇಂಟೈನ್ ಮಾಡಿದ್ವಲ್ವಾ, ಎಕ್ಸೆಲ್ ಕೂಡ ನಾನು ಮೇಂಟೈನ್ ಮಾಡಿರ್ತೀನಿ. ಸೊ ಟೋಲರೆನ್ಸ್ ರೇಂಜಸ್ ಎಲ್ಲ ಸ್ಟಿಲ್ ಏನಕ್ಕೆ ಎರರ್ ಬರ್ತಾ ಇದೆ, ಅದು ನಾನು ನಿಮಗೆ ಹೇಳಿದ್ದೆ, ಪ್ರಾಕ್ಟೀಸ್ ಸರ್ವರ್ ಅಲ್ಲಿ ಟೋಲರೆನ್ಸ್ ಕ್ರಿಯೇಟ್ ಮಾಡೋದ್ಮೇಲೂ ಕೂಡ ಸೊ ನಾನು ಬೇರೆ ಕ್ಲಾಸಸ್ ಕೋಚಿಂಗ್ ಮಾಡ್ಬೇಕಾದ್ರೆ ನಾನೇನ್ ಮಾಡ್ತೀನಿ, ಟೋಲರೆನ್ಸ್ ನ ಚೇಂಜ್ ಮಾಡ್ತಾ ಇರ್ತೀನಿ ಅಂತ. ಸೊ ನಾನು ಇಲ್ಲೂ ಕೂಡ ಅದೇ ಮಾಡಿದೀನಿ, ಚೇಂಜ್ ಮಾಡಿದ್ದೀನಿ. ಸೊ ನಾನು ಇವಾಗ ನಂದು ಮತ್ತೆ ಟೋಲರೆನ್ಸ್ ನ ಹಾಕ್ಬೇಕು. ಓಕೆ, ಸೊ ಅಗೇನ್ ವಾಟ್ ಐ ಹ್ಯಾವ್ ಟು ಡೂ, ಗೋ ಟು OB57, ಎಂಟರ್. ಸೊ ಇಲ್ಲಿ ನಂದು ಯೂಸರ್ ID ಚೆಕ್ ಮಾಡ್ಬೇಕು, ಗೋ ಟು ಪೊಸಿಷನ್, ದಿಸ್ ಇಸ್ ಮೈ ಯೂಸರ್ ID, ಎಂಟರ್. ಸೊ ಇಲ್ಲೇನಿದೆ ಟೋಲರೆನ್ಸ್ ಗ್ರೂಪ್ HCLT ಅಂತ ಇದೆ. ಸೊ ನಾವು ಕ್ರಿಯೇಟ್ ಮಾಡಿರೋದು ಏನು ಟೋಲರೆನ್ಸ್ ಗ್ರೂಪ್ SOEL. ಸೊ ನಾನು ಇವಾಗ ಇಲ್ಲೇನ್ ಹಾಕ್ಬೇಕು, SOEL ಹಾಕಿ. ಸೊ ಕ್ಲಿಕ್ ಆನ್ ಎಂಟರ್. ಸೊ ಎಂಟರ್ ಕೊಟ್ಬಿಟ್ಟು ಸೇವ್ ಇಟ್ ಅಂಡ್ ಐ ವಿಲ್ ಗೋ ಬ್ಯಾಕ್. ಸೊ ಅಗೇನ್ ಇವಾಗ ಇಲ್ಲಿ ಮತ್ತೆ ಎಂಟರ್ ಕೊಡ್ಬೇಕು. ಸೊ ಇವಾಗ ಮತ್ತೆ ಅದು ಹೋಯ್ತು, ಮತ್ತೆ ಬೇರೆ ಇನ್ನೊಂದು ಬಂತು ವಾರ್ನಿಂಗ್ ಮೆಸೇಜ್, ಟ್ಯಾಕ್ಸ್ ಕೊಡೋದು, ಮತ್ತೆ ಎಂಟರ್ ಕೊಡಿ. ಸೊ ಇವಾಗ ನೋ ಅಮೌಂಟ್ ಟೋಲರೆನ್ಸ್ ಎಂಟರ್ ಫಾರ್ ದ ಕಂಪನಿ ಕೋಡ್ SOEL ಅಂತ ಮತ್ತೆ ಎರರ್ ಬಂತು. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಈ ಟೋಲರೆನ್ಸ್ ನ ಮತ್ತೆ ಚೆಕ್ ಮಾಡ್ಬಿಡ್ತೀನಿ. ಓಕೆ, ಸೊ ಟೋಲರೆನ್ಸ್ OBAO ಇತ್ತಲ್ವಾ, ಸೊ ಅಲ್ಲಿಂದ ಚೆಕ್ ಮಾಡ್ಕೊಂಡು ಬರೋಣ. ಸೊ OBAO ಹೋಗಿ ಎಂಟರ್, ಸಾರಿ OBA0 ಅಲ್ವಾ, OBA0 ಹೋಗಿ ಎಂಟರ್, ಕಂಪನಿ ಕೋಡ್ SOEL,
ಎಂಟರ್. ಸೊ ಇಲ್ಲಿ ನಮ್ದು ಟೋಲರೆನ್ಸ್ ಇದೆ, ಸೆಲೆಕ್ಟ್, ಚೆಕ್ ದ ರೇಂಜ್. ಸೊ ರೇಂಜ್ ಕೂಡ ನಾವು ಟೋಲರೆನ್ಸ್ ಗ್ರೂಪ್ ರೇಂಜ್ ಹಾಕಿಲ್ಲ, ಸೊ ಬ್ಲಾಂಕ್ ಬಿಟ್ಟಿದ್ವಿ. ಸೊ ಇದಕ್ಕೆ ರೇಂಜ್ ಹಾಕೋದು ಬೇಕಾಗಿಲ್ಲ ನಾವು, ಬಿಡಿ. ಐ ಗೋ ಬ್ಯಾಕ್. ಸೊ ಇನ್ನೊಂದು OB8 ಅಲ್ಲಿ ಚೆಕ್ ಮಾಡೋಣ ಅಸೈನ್ ಆಗಿದೆಯಾ ಇಲ್ವಾ ಅಂತ. ಸೊ OB8 ಸೊ OB8 ಹೋಗಿ ಕಂಪನಿ ಕೋಡ್ಗೆ ಅಸೈನ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳೋದು ಅಷ್ಟೇ. ಸೊ SOEL ಎಂಟರ್. ಸೊ ಇಲ್ಲಿ ನೋಡಿ ಟೋಲರೆನ್ಸ್ ಗ್ರೂಪ್ ಅಸೈನ್ ಆಗಿಲ್ಲ, ನಾವು ಕ್ರಿಯೇಟಿವ್ ಮಾಡಿಲ್ಲ. ಸೊ ಇವಾಗ ಅಗೇನ್ ವಿ ಹ್ಯಾವ್ ಟು ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಕಂಪನಿ ಕೋಡ್ SOEL, select tolerance group also SOEL, maintain here tolerance group for SOEL. ಓಕೆ. ಸೊ ಮಿಕ್ಕಿರೋದು ಏನಿದೆ ಲಿಮಿಟು, ಸೊ ಇದೆಲ್ಲ ನಮ್ಗೆ ಯಾವ ತರ ಬೇಕೋ ಆ ತರ ಲಿಮಿಟ್ನ ಹಾಕೋಬಹುದು. ಓಕೆ. ಸೊ ಸ್ಟಿಲ್ ಇಫ್ ಯು ವಾಂಟ್ ಟು ಸೇವ್ ಇಟ್, ಸೇವ್. ಓಕೆ. ಸೊ ಏನು ರೇಂಜ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಸೇವ್ ಮಾಡಿ ಫಸ್ಟ್. ಸೊ ನೆಕ್ಸ್ಟ್ ಸೇವ್ ಇಟ್, ಗೋ ಬ್ಯಾಕ್. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡೋಣ, ಕ್ಲಿಕ್ ಆನ್ ಎಂಟರ್. ಸೊ ಮತ್ತೆ ಸೇಮ್ ಎರರ್ ಬರ್ತಿದೆ. ಸೊ ಒಂದೊಂದ್ಸಲ ಏನಾಗ್ಬಿಡುತ್ತೆ ಗೊತ್ತಾ, ನೀವು ಮೇಂಟೈನ್ ಮಾಡಿದ್ರು ಕೂಡ ಸೊ ಎರರ್ ಬರುತ್ತೆ. ಸೊ ಮತ್ತೆ ಹೊಸದಾಗಿ ಏನ್ ಮಾಡ್ಬೇಕು, ಬ್ಯಾಕ್ ಹೋಗ್ಬಿಟ್ಟು ಮತ್ತೆ FB50 ಓಪನ್ ಮಾಡ್ಕೋಬೇಕು ಸ್ಕ್ರೀನ್. ಸೊ ಒಂದೊಂದ್ಸಲ ಏನಾಗುತ್ತೆ, ಚೇಂಜಸ್ ನ ತಗೊಳ್ಳೋದಿಲ್ಲ ಸ್ಕ್ರೀನ್. ಸೊ ಆ ತರ ಆಗ್ಬಿಡುತ್ತೆ. ಸೊ ರೆಂಟ್ ಪೇಡ್ಗೆ ಹೋಗಿ, ಸೊ GL ಅಕೌಂಟ್ಸ್ ನ ಹಾಕ್ತಾ ಹೋಗೋಣ. ಸೊ ರೆಂಟ್ ಪೇಡ್ಗೆ ಸೊ ಡೆಬಿಟ್ ಅಮೌಂಟ್ 1000 ಹಾಕೋಣ. ಸೊ ಕಾಸ್ಟ್ ಸೆಂಟರ್ ಹಾಕೋಣ 1000, ಪ್ರಾಫಿಟ್ ಸೆಂಟರ್ ಆಲ್ಸೋ 1000, also 1000. So next 1000 rupees credit outgoing bank account, enter. ಸೊ ಇವಾಗ ಸದ್ಯಕ್ಕೆ ಯಾವುದು ಎರರ್ ಬರಲಿಲ್ಲ, ಗ್ರೀನ್ ಕಲರ್ ಕನ್ವರ್ಟ್ ಆಯ್ತು. ಸೊ ಇವಾಗ ಏನ್ ಮಾಡ್ತೀನಿ ನಾನು, ಸ್ಟಿಮ್ಯುಲೇಟ್ ಮಾಡ್ತೀನಿ. ಸ್ಟಿಮ್ಯುಲೇಟ್ ಅಂದ್ರೆ ಸೊ ಬಿಫೋರ್ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಸ್ಟಿಮ್ಯುಲೇಷನ್ ಮಾಡಲಿ ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಇದೇನಕ್ಕೆ ಮಾಡ್ತೀವಿ ನಾವು ಸ್ಟಿಮ್ಯುಲೇಟ್ ಅಂದ್ರೆ, ಸೊ ನೀವು ಮಾಡ್ತಿರೋ ಪೋಸ್ಟಿಂಗ್ಸ್ ಕರೆಕ್ಟ್ ಆಗಿದೆಯಾ, ಎಂಟ್ರಿ ವೈಸ್ ಇಲ್ವಾ, ಅಥವಾ ಏನಾದ್ರು ಎರರ್ ಬರ್ತಿದ್ಯಾ ಇಲ್ವಾ ಅಂತ ಇಲ್ಲೂ ಗೊತ್ತಾಗ್ಬಿಡುತ್ತೆ ನಮ್ಗೆ. ಇಲ್ಲೊಂದ್ಸಲ ಚೆಕ್ ಮಾಡ್ಕೋಬಹುದು ನಾವು. ಸೊ ನಾವು ಕ್ಲಿಕ್ ಆನ್ ಸ್ಟಿಮ್ಯುಲೇಟ್. ಎಂಟರ್. ಸೊ ಸ್ಟಿಮ್ಯುಲೇಷನ್ ಆಯ್ತು. ಸೊ ಸ್ಟಿಮ್ಯುಲೇಷನ್ ಮಾಡಿದಾಗ ಎಂಟ್ರಿ ತೋರಿಸ್ಕೊಡುತ್ತೆ ಕರೆಕ್ಟ್ ಆಗಿ. ಸೊ ಡೆಬಿಟ್ ರೆಂಟ್ ಅಕೌಂಟ್ ಡೆಬಿಟ್ ಅಂಡ್ ಕ್ರೆಡಿಟ್ ಟು ದ ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್. ಓಕೆ. ಸೊ ಇವಾಗ ನಾವೇನ್ ಮಾಡೋಣ, ಪೋಸ್ಟ್ ಮಾಡಕ್ ಟ್ರೈ ಮಾಡೋಣ. ಟ್ರೈ ಟು ಪೋಸ್ಟ್. ಸೊ ಪೋಸ್ಟ್ ಮಾಡಕ್ ಹೋದಾಗ ನಂಗೆ ಎರರ್ ಬಂತು. ಏನ್ ಬಂತ ಎರರು, ಫಾರ್ ಕಂಪನಿ ಕೋಡ್ SOEL ವರ್ಷನ್ 000 ದೇರ್ ಇಸ್ ನೋ ಎಂಟ್ರಿ ಇನ್ ದ ಟೇಬಲ್ ಫೈನಾನ್ಸಿಯಲ್ ಲೆಡ್ಜರ್ ಇದು ಕಂಪಾರಿಸನ್ ವರ್ಷನ್. ಓಕೆ. ಸೊ ಡಬಲ್ ಕ್ಲಿಕ್ ಆನ್ ದಿಸ್ ಎರರ್. ಸೊ ಎರರ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಬಿಟ್ಟು, ಸೊ ಎರರ್ ಏನಕ್ಕೆ ಬರ್ತಾ ಇದೆ ಅಂತ ಒಂದ್ಸಲ ಕನ್ಸಿಸ್ಟೆನ್ಸಿ ಚೆಕ್ ಮಾಡಬಹುದು. ಸೊ ಇಲ್ಲಿ ಬರುತ್ತೆ ಫಸ್ಟ್ ಕನ್ಸಿಸ್ಟೆನ್ಸಿ ಚೆಕ್ ಬರುತ್ತೆ ಲೆಡ್ಜರ್ ಸೆಟ್ಟಿಂಗ್ಸ್ಗೆ. ಸೊ ಇದು ಮಾಡಬಹುದು ಕನ್ಸಿಸ್ಟೆನ್ಸಿ ಚೆಕ್. ಸೊ ಅವಾಗ ಏನಾಗುತ್ತೆ, ಏನಕ್ಕೆ ಎರರ್ ಬರ್ತಿದೆ ಅಂತ ಅಲ್ಲೇ ಬಂದ್ಬಿಡುತ್ತೆ ಕ್ಲಿಯರ್ ಆಗಿ. ಸೊ ಎಕ್ಸಿಕ್ಯೂಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್, ಲೋಡ್ ಆಗ್ತಾ ಇದೆ, ರೈಟ್. ನೋಡಿ. ಸೊ ಇವಾಗ ಎರರ್ ಮೆಸೇಜ್ ಎಲ್ಲ ಡಿಸ್ಪ್ಲೇ ಆಗ್ತದೆ. ಸೊ ಅಷ್ಟು ಎರರ್ ಮೆಸೇಜ್ ನಮ್ದೇ ಅಲ್ಲ, ಬೇರೆ ಬೇರೆ ಕಂಪನಿ ಕೋಡ್ ಸೇರ್ಬಿಟ್ಟು ಎರರ್ ಮೆಸೇಜ್ ಇದೆ. ಸೊ ಇವಾಗ ನಮ್ಮ ಕಂಪನಿ ಕೋಡ್ ನ ನಾವು ಚೆಕ್ ಮಾಡ್ಬೇಕು. ಸೊ ನಮ್ಮ ಕಂಪನಿ ಕೋಡ್ ಇಲ್ಲಿ ಚೆಕ್ ಮಾಡ್ಬೇಕು ಅಂದ್ರೆ ಇಲ್ಲಿ ಫೈಂಡ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು SOEL ನ ಕೊಡ್ಬೇಕು. SOEL ಕೊಟ್ಬಿಟ್ಟು ಎಂಟರ್ ಕೊಟ್ರೆ ಸೊ ಎರರ್ ಇದೆ ಅಂತ ತೋರಿಸುತ್ತೆ. ಇದೆ ಎರರ್. ಕ್ಲೋಸ್ ದಿಸ್. ಏನಿದೆ ಎರರ್, the version 0 of controlling area SOEL is not assigned to the any ledger ಅಂತ ತೋರಿಸ್ತಾ ಇದೆ. ಅಂದ್ರೆ ಕಂಟ್ರೋಲಿಂಗ್ ಏರಿಯಾ ವರ್ಷನ್ ನಾವು ಮೇಂಟೈನ್ ಮಾಡಿಲ್ಲ ಅಂತ. CO ವರ್ಷನ್ ಇದು ಮೇಂಟೈನ್ ಮಾಡ್ಬೇಕು ನಾವು ಲೆಡ್ಜರ್ ಅಲ್ಲಿ. ಸೊ ಇವಾಗ ನೀವು ಸೊ ಇಲ್ಲೇ ತೋರಿಸುತ್ತೆ ಲಿಂಕ್ ಡೈರೆಕ್ಟ್ ಆಗಿ, ಇಲ್ಲಿ ಕೂಡ ಮೇಂಟೈನ್ ಮಾಡಬಹುದು. ಸೊ ಡಿಫೈನ್ ಲೆಡ್ಜರ್ ಫಾರ್ CO ವರ್ಷನ್. ಸೊ ಕ್ಲಿಕ್ ಆನ್ ದಿಸ್. ಸೊ ಇವಾಗ ಒಂದು ಮೇಂಟೈನ್ ಮಾಡಬೋಣ CO ವರ್ಷನ್. ಸೊ ಜನರಲ್ ಲೆಡ್ಜರ್ ಅಕೌಂಟ್, ಜನರಲ್ ಕಂಟ್ರೋಲಿಂಗ್ ಇದೆ, ಮಲ್ಟಿಪಲ್ ಅಪ್ರೋಚ್ ಇದೆ. ಓಕೆ. ಸೊ ನೀವು ಯಾವ್ದಕ್ಕೆ ಬೇಕಾದ್ರೂ ಮೇಂಟೈನ್ ಮಾಡ್ಕೋಬಹುದು. ಓಕೆ. ಸೊ ಫಸ್ಟ್ ನಾನು ಡಿಫೈನ್ ಮಾಡ್ತೇನೆ. ಓಕೆ. ಸೊ ಇಲ್ಲಿ ನಮ್ದು ಕಂಟ್ರೋಲಿಂಗ್ ಏರಿಯಾ ಯಾವುದು, SOEL. SOEL ಗೆ ಲೆಡ್ಜರ್ ಯಾವುದು 0L, ವರ್ಷನ್ ಯಾವುದು 0.
ಓಕೆ, ಸೊ ಅಂದ್ರೆ ಇವಾಗ ಇದಕ್ಕೆ ವರ್ಷನ್ ಮೇಂಟೈನ್ ಆಗಿದೆ. ಸೊ ದೆನ್ ವಿಲ್ ಗೋ ಬ್ಯಾಕ್. ಸೊ ಇದ್ರ ಬಗ್ಗೆ ತಲೆಕೆಡಿಸ್ಕೊಳ್ಬೇಡ. ವಿಲ್ ಗೋ ಬ್ಯಾಕ್ ಅಂಡ್ ವಿಲ್ ಮೇಂಟೈನ್ ಇನ್ ಜನರಲ್ ಲೆಡ್ಜರ್ ಅಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಲೇಟೆಡ್ ಅಲ್ಲಿ ಮೇಂಟೈನ್ ಮಾಡ್ತಾ ಹೋಗೋಣ. ಸೊ ಇವಾಗ ಇಲ್ಲಿ ಕಂಟ್ರೋಲಿಂಗ್ ವಿತ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಿಫೈನ್ ವರ್ಷನ್ಗೆ ಹೋಗಿ ಇಲ್ಲೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಕಂಪನಿ. ಓಕೆ, ಸೊ SOL ಎಂಟರ್. ಓಕೆ, ಸೊ ಇಲ್ಲಿ ಕೂಡ ಸಾರಿ, ಸೊ ಇಲ್ಲಿ SP0 ಅನ್ನೋದು. ಓಕೆ, ಸೊ ನ್ಯೂ ಎಂಟ್ರೀಸ್ ಎಂಟರ್ ಎಂಟರ್ ಎಂಟರ್. ತುಂಬಾ ರಾಂಗ್ ಎಂಟ್ರೀಸ್ ಆಗ್ಬಿಟ್ಟಿದೆ ಅದರಲ್ಲಿ, ಸೊ ಅದಕ್ಕೆ ತುಂಬಾ ಎಂಟ್ರೀಸ್. ಸೊ SOL ಹೋಗಿ ವರ್ಷನ್ 0 ಲೆಡ್ಜರ್ 0L ಎಂಟರ್ ಸೇವ್. ಅಷ್ಟೇ, ಏನು ಮಾಡಂಗಿಲ್ಲ. ವರ್ಷನ್ 0 ಮೇಂಟೈನ್ ಮಾಡಬೇಕು. ಕಂಟ್ರೋಲಿಂಗ್ ವರ್ಷನ್ ಮ್ಯಾಂಡೇಟರಿ ಮೇಂಟೈನ್ ಮಾಡ್ಬಿಟ್ಟು ಸೇವ್ ಮಾಡ್ಬೇಕಷ್ಟೇ. ಅಂಡ್ ಇಟ್ ವಿಲ್ ಸೇವ್ ನಾವು. ಗೋ ಬ್ಯಾಕ್. ಸೊ ಇವಾಗ ವರ್ಷನ್ ಕೂಡ ಮೇಂಟೈನ್ ಆಗೋಯ್ತು. ಇಲ್ಲಿ ಗೋ ಬ್ಯಾಕ್, ಕ್ಲೋಸ್ ದಿಸ್. ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಇವಾಗ ಫೈಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಏನಾರು ಎರರ್ ಇದೆಯಾ ಅಂತ. ಓಕೆ, ಸದ್ಯಕ್ಕೆ ನೋ ಫರ್ದರ್ ಇಟ್ಸ್ ಫೌಂಡ್ ಅಂತ ಬಂತು. ನಾವ್ ಇವಾಗ ಏನ್ ಮಾಡೋಣ, ಬ್ಯಾಕ್ ಹೋಗೋಣ. ಸೊ ಬ್ಯಾಕ್ ಹೋಗ್ಬಿಟ್ಟು ಮತ್ತೊಂದ್ಸಲ ಕನ್ಸಿಸ್ಟೆನ್ಸಿ ಚೆಕ್ ಮಾಡೋಣ. ಏನಕ್ಕೆ ಅಂದ್ರೆ ಕನ್ಫರ್ಮೇಶನ್ಗೆ. ಸೊ ಮತ್ತೆ ಯಾರು ಬರಬಾರ್ದಲ್ವಾ, ಇನ್ನೊಂದ್ಸಲ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಂಬೋಣ. ಓಕೆ, ಸೊ ಇವಾಗ ಮತ್ತೆ ಇಲ್ಲಿ ನಮ್ಮ ಕಂಪನಿ ಕೋಡ್ ಅಂತ ಚೆಕ್ ಮಾಡ್ಬೇಕು. SOEL ಎಂಟರ್. ಓಕೆ, ನೋ ಇಟ್ಸ್ ಅಂತ ಬಂತು. ಅಂದ್ರೆ ಇವಾಗ ಸದ್ಯಕ್ಕೆ ಇದರಲ್ಲಿ ಎರರ್ ಏನಿಲ್ಲ. ಗೋ ಬ್ಯಾಕ್, ಕ್ಲೋಸ್ ದಿಸ್ ಅಂಡ್ ನೌ ಟ್ರೈ ಟು ಸ್ಟಿಮ್ಯುಲೇಟ್. ಕ್ಲಿಕ್ ಆನ್ ಎಂಟರ್. ಈಗ ಸ್ಟಿಮ್ಯುಲೇಟ್ ಆಗಲಿ. ಸೊ ಆದ್ಮೇಲೆ ಪೋಸ್ಟ್ ಮಾಡೋಣ. ಸೊ ಮತ್ತೆ ಏನಾದ್ರು ಎರರ್ ಬರ್ತಂದ್ರೆ ಫಿಕ್ಸ್ ಮಾಡೋಣ ಅಷ್ಟೇ. ಸೊ ಇವೆಲ್ಲ ಒನ್ ಟೈಮ್ ಆಕ್ಟಿವಿಟಿ. ನೀವು ಒಂದ್ಸಲ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಿಮ್ಗೆ ಎರರ್ ಬರೋದಿಲ್ಲ. ಓಕೆ, ಸೊ ಬಂದ್ರು ನಿಮಗೆ ಅದೇ ಟೋಲರೆನ್ಸ್ ತಂದು ಬರುತ್ತೆ. ಟೋಲರೆನ್ಸ್ ಚೇಂಜ್ ಮಾಡ್ಕೊತಾ ಇರಬೇಕು. ಓಕೆ, ಸೊ ನಾವು ಐ ವಿಲ್ ಕ್ಲಿಕ್ ಆನ್ ಪೋಸ್ಟ್. ಸೊ ಇವಾಗ ವರ್ಷನ್ದು ಮತ್ತೆ ಎರರ್ ಬರ್ತಿದಿಲ್ಲ. ವೈ? ಗೋ ಬ್ಯಾಕ್, ಕನ್ಸಿಸ್ಟೆನ್ಸಿ ಚೆಕ್. ಅವಾಗಲೇ ನೋಡಿದಾಗ 0 ಇತ್ತು, ಮತ್ತೆ ಬರ್ತಾ ಇದೆ. ಏನಕ್ಕೆ ಅಂತ ಚೆಕ್ ಮಾಡಿ. ಸೊ ಕಂಪನಿ ಕೋಡ್ ಹಾಕಿ SOEL ಅಂತ ಏನಿಲ್ವಲ್ಲ. SOEL. ಓಕೆ, ಅಂದ್ರೆ ಇದ್ರಲ್ಲಿ ಎರರ್ ಏನಿಲ್ಲ. ಸೊ ನೀವು ಇವಾಗ ಇನ್ನೆಲ್ಲಿ ಚೆಕ್ ಮಾಡಬೇಕು ಅಂದ್ರೆ, ಸೊ ಇಲ್ಲಿ ಚೆಕ್ ಮಾಡಬೇಕು. ಓಕೆ, ಸೊ ಎಂಟರ್. ಸೊ ಕ್ಲೈಂಟ್, ಓಕೆ, ಕಂಟ್ರೋಲಿಂಗ್ ಏರಿಯಾ ಇಸ್ SOEL and company code also SOEL. First we'll do the test run. ಏನಾದ್ರು ಎರರ್ ಬರ್ತಿದೆ ಚೆಕ್ ಮಾಡ್ಕೋಬೇಕು. ಸೊ ಜಸ್ಟ್ ಅಪ್ಡೇಟ್ ಆಗ್ಬೇಕು. ಆಲ್ರೆಡಿ ಅಪ್ಡೇಟ್ ಆಗ್ಬಿಟ್ಟಿದೆ ಇದು. ಸ್ಟಿಲ್ ನಮ್ಗೆ ಎರರ್ ಬರ್ತಿದೆ. ಸೊ ಮತ್ತೆ ಹೊಸದಾಗಿ ಬರ್ಬೇಕು ನಾವು. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಾವು ಏನೇ ಡಿಲೀಟ್ ಮಾಡಿದ್ರು ಕೂಡ ಸೊ ನಿಮಗೆ ಅಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಕಮ್ ಅಗೇನ್. ಸೊ ಸ್ಲಾಶ್ ಅಂಡ್ ಹೋಗಿ FP50 ಹೋಗಿ ಮತ್ತೆ ಎಂಟರ್ ಮಾಡಿ. ಸೊ ಕಂಪನಿ ಕೋಡ್, ಸಾರಿ ಡೇಟ್. ಸೊ ಡಿಸ್ಕ್ರಿಪ್ಷನ್ GL ಅಕೌಂಟ್ಸ್. ಸೊ ಡೆಬಿಟ್ ಅಮೌಂಟ್ ಒಂದ್ಸಾರ ಹಾಕೋಣ. ಸೊ ಕಾಸ್ಟ್ ಸೆಂಟರ್ 1000, ಪ್ರಾಫಿಟ್ ಸೆಂಟರ್ 1000 and amount 1000. Credit GL account. Enter. So now we'll stimulate. Enter. Now we'll try to post. ನೋಡಿ, ಇವಾಗ ಪೋಸ್ಟ್ ಆಯ್ತು. ನಾನೇನೋ ಚೇಂಜಸ್ ಮಾಡಿಲ್ಲ,
ಸ್ಟಿಲ್ ಪೋಸ್ಟ್ ಆಯ್ತು. ಏನಕ್ಕೆ ಅಂದ್ರೆ ಸೊ ಅದೊಂದೊಂದ್ಸಲ ಏನಾಗುತ್ತೆ ಗೊತ್ತಾ, ನೀವು ಚೇಂಜಸ್ ಮಾಡಿದ್ರು ಕೂಡ ಸೊ ಇಮಿಡಿಯೇಟ್ಲಿ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಒಂದ್ಸಲ ನೀವು ಬ್ಯಾಕ್ ಹೋಗ್ಬಿಟ್ಟು ಬಂದ್ರೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇವಾಗ ಡಾಕ್ಯುಮೆಂಟ್ ನಂಬರ್ ಏನ್ ನಾವೇನ್ ಮೇಂಟೈನ್ ಮಾಡಿದ್ವಿ ಆ ನಂಬರ್ ಏನಿದೆ ಡಾಕ್ಯುಮೆಂಟ್ ನಂಬರ್ ಏನ್ ಪಿಕ್ ಆಗಿದೆ, ಡಾಕ್ಯುಮೆಂಟ್ ನಂಬರ್ 1,00,000 ಪೋಸ್ಟ್ ಆಗಿದೆ. ಇವಾಗ ಇದನ್ನ ನೀವು ನೋಡ್ಬೇಕು ಏನ್ ಡಾಕ್ಯುಮೆಂಟ್ ಅಂದ್ರೆ ಗೋ ಟು ಡಾಕ್ಯುಮೆಂಟ್ ಅಂಡ್ ಡಿಸ್ಪ್ಲೇ. ಸೊ ಇವಾಗ ನೀವು ಏನ್ ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದಿರಾ ಆ ಡಾಕ್ಯುಮೆಂಟ್ ಡಿಸ್ಪ್ಲೇ ಆಗುತ್ತೆ. ಸೊ ಈ ತರ ಒಂದು ಡಾಕ್ಯುಮೆಂಟ್ ಪೋಸ್ಟ್ ಆಯ್ತು ಅಂದ್ರೆ ಸೊ ನಿಮ್ GL ಅಕೌಂಟ್ ಕಾನ್ಫಿಗರೇಷನ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ವಿತ್ ಆರ್ಗ್ ಸ್ಟ್ರಕ್ಚರ್ ಕೂಡ ಕರೆಕ್ಟ್ ಆಗಿದೆ, ಜೊತೆಗೆ ನಮ್ದು GL ಅಕೌಂಟ್ ಏನ್ ಕಾನ್ಫಿಗರೇಷನ್ಸ್ ಇದೆ ಆ ಕಾನ್ಫಿಗರೇಷನ್ಸ್ ಕೂಡ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ನೌ ಐ ವಿಲ್ ಗೋ ಬ್ಯಾಕ್. ಸೊ GL ಅಕೌಂಟ್ ಆಗೋಯ್ತು. ಸೊ ಬೇಕು ಅಂದ್ರೆ ಇನ್ನೊಂದು ಪೋಸ್ಟಿಂಗ್ ಮಾಡ್ಕೊಂಬೋಣ. ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವ್ದಾದ್ರು ಹಾಕೋಣ. ಸೊ ರೆಂಟ್ ಆಯ್ತಲ್ವಾ, ಬೇರೆ ಯಾವ್ದಾದ್ರು ಎಲೆಕ್ಟ್ರಿಕಲ್ ಚಾರ್ಜಸ್ ಹಾಕೋಣ. ಎಲೆಕ್ಟ್ರಿಕಲ್ ಚಾರ್ಜಸ್ ನಾವು GL ಕ್ರಿಯೇಟ್ ಮಾಡಿದೀವಾ, ಚೆಕ್ ಮಾಡ್ಕೊಳ್ಳೋಣ. GL ಎಲೆಕ್ಟ್ರಿಕಲ್ ಚಾರ್ಜಸ್ ಎಸ್ 4,03,000 ಮಾಡಿದ್ವಿ. ಸೊ ಇಲ್ಲೂ ಕೂಡ ಚೆಕ್ ಮಾಡ್ಬೋದು. ಸೊ ಅಲ್ಲೇ ಚೆಕ್ ಮಾಡ್ಬೇಕು ದೂರದಲ್ಲಿ ಅಂತ ಏನಿಲ್ಲ, ನಾವು ಸುಮ್ಮನೆ ಅಲ್ಲಿ ಚೆಕ್ ಮಾಡಿದ ಅಷ್ಟೇ. ಸೊ ಇಲ್ಲೂ ಸರ್ಚ್ ಸಿಂಬಲ್ ಇದೆಯಲ್ಲ, ಸೊ ಅಲ್ಲೋ ಬಟ್ ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೀವು ಎಂಟರ್ ಕ್ಲಿಕ್ ಮಾಡಿದ್ರೆ ಸೊ ನೀವು ಕ್ರಿಯೇಟ್ ಮಾಡಿರೋ ಎಲ್ಲ GL ಅಕೌಂಟ್ಸ್ ಇಲ್ಲಿ ಬರುತ್ತೆ. ಓಕೆ, ಸೊ ಅದರಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಚಾರ್ಜಸ್ ಬೇಕಲ್ವಾ, ಡಬಲ್ ಕ್ಲಿಕ್ ಮಾಡಿದ್ರೆ ಎಲೆಕ್ಟ್ರಿಕಲ್ ಚಾರ್ಜಸ್ ಬಂತು. ಸೊ ಗೋ ಟು ಡೆಬಿಟ್, ಇದೊಂದು 500 rupees ಹಾಕೋಣ. ಸೊ ನೆಕ್ಸ್ಟ್ ಒಂದು ಕಾಸ್ಟ್ ಸೆಂಟರ್ ತಗೋಣ, ಯಾವ್ದಾದ್ರು ತಗೋಬಹುದು. ಸೊ ಇದು ಕಾಸ್ಟ್ ಸೆಂಟರ್ಸ್ and process centers. Okay, so now process centers and 500 credit outgoing banking. So enter post, enter. ಸೊ ಇವಾಗ 2 ಡಾಕ್ಯುಮೆಂಟ್ ಪೋಸ್ಟ್ ಆಯ್ತು. ಸೊ ಇವಾಗ ನೀವು ಇದನ್ನ ಚೆಕ್ ಮಾಡ್ಬೇಕಲ್ವಾ, ಸೊ ಎಲ್ಲಿ ಯಾವ ತರ ಪೋಸ್ಟ್ ಆಗಿದೆ ಅಂತ ಇಲ್ಲೂ ಕೂಡ ಡಿಸ್ಪ್ಲೇ ಮಾಡ್ಬೋದು. ಸೊ ಇಲ್ಲೂ ಕೂಡ ಡಿಸ್ಪ್ಲೇ ಮಾಡ್ಬಿಟ್ಟು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಬಟ್ ನಾವು 2 ಡಾಕ್ಯುಮೆಂಟ್ ಮಾಡಿದೀವಲ್ವಾ, ಸೊ ಇವಾಗ ಐ ವಿಲ್ ಗೋ ಟು FBL 3N. ಸೊ FBL 3N ಟಿಕೆಟ್ ಬಂದ್ಬಿಟ್ಟು GL ಲೈನ್ ಐಟಮ್ ಡಿಸ್ಪ್ಲೇಗೆ. ಸೊ ಇದಕ್ಕೆ ಹೋಗ್ಬಿಟ್ಟು ಸೊ ನೀವು SYL ಏನ್ ತೆಗೆದ್ಬಿಡಿ. ಸೊ ಆಲ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡ್ಬಿಡಿ. ಸೊ ಜಸ್ಟ್ ಎಕ್ಸಿಕ್ಯೂಟ್. ಸೊ ಎಕ್ಸಿಕ್ಯೂಟ್ ಕೊಟ್ಟ ತಕ್ಷಣ ನೀವು ಯಾವ ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ. ಸೊ ನೋಡಿ ಇವಾಗ ನಿಮ್ಗೆ ಇದರ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಾವು 1 ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದೀವಿ. ಸೊ ಅದು ಬಂದ್ಬಿಟ್ಟು ಸೊ 1,00,000. ಆ 1,00,000 ಡಾಕ್ಯುಮೆಂಟ್ ಸೊ ಇಲ್ಲೂ ಕೂಡ ಈ GL ಗೆ ಸ್ಪ್ಲಿಟ್ ಆಗಿದೆ. 4,01 ರೆಂಟ್ GL ಗೆ, ಅಂಡ್ ದೆನ್ ಇಟ್ ಸ್ಪ್ಲಿಟೆಡ್ ಟು ಔಟ್ ಗೋಯಿಂಗ್ ಬ್ಯಾಂಕ್ GL. ಅಂಡ್ ಎಲೆಕ್ಟ್ರಿಕಲ್ ಚಾರ್ಜಸ್ ಕೂಡ ಈ ಡಾಕ್ಯುಮೆಂಟ್ ಜೊತೆ 4,03,000 ಸ್ಪ್ಲಿಟ್ ಆಗಿದೆ. ಅಂಡ್ ಸೇಮ್ ಡಾಕ್ಯುಮೆಂಟ್ ಜೊತೆ ಔಟ್ ಗೋಯಿಂಗ್ ಕೂಡ ಸ್ಪ್ಲಿಟ್ ಆಗಿದೆ. ಓಕೆ, ಸೊ ಈ ತರ ಸ್ಪ್ಲಿಟ್ ಆಗಿದೆ. ಸೊ ಇದೇ ನೀವು ಪ್ರಾಫಿಟ್ ಸೆಂಟರ್ ಡಿಫರೆನ್ಸ್ ಇದ್ರೆ ಪ್ರಾಫಿಟ್ ಸೆಂಟರ್ ಸ್ಪ್ಲಿಟ್ ಆಗ್ತದೆ. ಸೊ ಅದಕ್ಕೆ ನಾವು ಆಕ್ಟಿವ್ ಸ್ಪ್ಲಿಟಿಂಗ್ ಅಂತ ಕರಿತೀವಿ. ಓಕೆ, ಸೊ ನಾವು ಇಲ್ಲಿ ಗ್ರೀನ್ ಕಲರ್ ಆಗಿದೆ, ಇಲ್ಲೇನಕ್ಕೆ ರೆಡ್ ಕಲರ್ ಅಲ್ಲಿ ಇದೆ ಅನ್ನೋ ಒಂದು ಡೌಟ್ ಇರುತ್ತೆ. ಓಕೆ, ಸೊ ಇದೇನಕ್ಕೆ ಅಂದ್ರೆ ನಾವು ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಎನೇಬಲ್ ಮಾಡಿದ್ವಿ ಮಾಸ್ಟರ್ ಡಾಟಾ ಕ್ರಿಯೇಟ್ ಮಾಡಿದಾಗ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡೋದು. ಸೊ ಇವಾಗ ಔಟ್ ಗೋಯಿಂಗ್ ಬ್ಯಾಂಕ್ GL ಅಲ್ವಾ, ಇದರಲ್ಲಿ ಕಂಟ್ರೋಲ್ ಡಾಟಾಗೆ ಹೋದ್ರೆ ನೀವು ಸೊ ಓಪನ್ ಐಟಮ್ ಮ್ಯಾನೇಜ್ಮೆಂಟ್ ಅಂತ ನಾವು ಸೆಲೆಕ್ಟ್ ಮಾಡಿದ್ವಿ. ಈ ತರ ಸೆಲೆಕ್ಟ್ ಮಾಡಿದ್ರೆ ಮಾತ್ರನೇ ಸೊ ಇದು ಓಪನ್ ಐಟಮ್ ಅಥವಾ ಕ್ಲಿಯರ್ಡ್ ಐಟಮ್ ಅಂತ ತೋರಿಸುತ್ತೆ. ಸೊ ಇವಾಗ ಸ್ಟಿಲ್ ಓಪನ್ ಐಟಮ್ ಅಲ್ಲಿ ಇದೆ. ಓಕೆ, ಸೊ ಅದನ್ನ ತೋರಿಸ್ತಾ ಇದೆ. ಸೊ ಈ ತರ ಇದ್ರೆ ಪೋಸ್ಟೆಡ್ ಅಂತ. ಇದು ಕ್ಲಿಯರ್ಡ್ ಆಪ್ಷನ್ ಅಲ್ಲ. ಕ್ಲಿಯರ್ಡ್ ಅಂದ್ರೆ ಗ್ರೀನ್ ಕಲರ್ ಸೇಮ್ ಸರ್ಕಲ್ ಸಿಂಬಲ್ ಬರುತ್ತೆ. ಸೊ ಇವಾಗ ಇದು ಟಿಕ್ ಮಾರ್ಕ್ ಇದೆ, ರೈಟ್. ಸೊ ಇವಾಗ ಇದು ಜಸ್ಟ್ ಪೋಸ್ಟೆಡ್ ಸಿಂಬಲ್. ಓಕೆನಾ, ಸೊ ಈ ತರ ಡಾಕ್ಯುಮೆಂಟ್ಸ್ ಪೋಸ್ಟ್ ಆಗುತ್ತೆ. ಓಕೆ, ಸೊ ಇವಾಗ ಡಾಕ್ಯುಮೆಂಟ್ GL ಅಕೌಂಟಿಂಗ್ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಯ್ತಲ್ಲ ನಿಮಗೆ? ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ GL ಅಕೌಂಟಿಂಗ್ ಅಲ್ಲಿ? ಎನಿ ಡೌಟ್ಸ್? ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಪ್ರಾಕ್ಟೀಸ್ ಖಂಡಿತ ಮಾಡಬೇಕು, ಮಾಡಿ. ಓಕೆ, ಸೊ GL ಡಾಕ್ಯುಮೆಂಟ್ ಪೋಸ್ಟ್ ಟ್ರಾನ್ಸಾಕ್ಷನ್ ಕೋಡ್ ಇಸ್ FB50. ಮತ್ತಿನ್ಯಾವುದು? ಸೊ GL ಲೈನ್ ಐಟಮ್ ಡಿಸ್ಪ್ಲೇ. ಸೊ T code is FBL 3N. ಓಕೆ, ಸೊ ಅಷ್ಟಾಯ್ತು. ಓಕೆ, ಫೈನ್. ದೆನ್ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಆಯ್ತು, ಆಗಿದೆ, ಪೋಸ್ಟಿಂಗ್ಸ್ ಆಗಿದೆ. ಪ್ರಾಕ್ಟೀಸ್ ಮಾಡಿ. ಇಲ್ಲ ಏನಾದ್ರು ಡೌಟ್ ಇದ್ರೆ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫೈನ್. ಸೊ ಇದಕ್ಕಿಂತ ಜಾಸ್ತಿ ಬೇಡ, 15 ಜಾಸ್ತಿ ಹೋಗುತ್ತೆ ಒಂದೇ ಕ್ಲಾಸಲ್ಲಿ
ಕನ್ಫ್ಯೂಷನ್ಸ್ ಆಗುತ್ತೆ. GL ಅಕೌಂಟ್ ಕ್ಲಿಯರ್ ಆಗಿದೆ, ಕ್ಲೋಸ್ ಆಗಿದೆ, ಅಲ್ಲಿ ಕಂಪ್ಲೀಟ್ ಮಾಡೋಣ. ಓಕೆ, ಸೊ ಇವಾಗ ನಾವು ಬೇರೆ ಟಾಪಿಕ್ ಜಸ್ಟ್ ಒಂದು ಓವರ್ ಕೊಡ್ತೀನಿ. ನಾನು ಏನೋ ಕಾನ್ಫಿಗರೇಷನ್ ಎಕ್ಸ್ಪ್ಲೇನ್ ಮಾಡಲ್ಲ, ಸೊ ನಿಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಜಸ್ಟ್ ನಾನು ಓವರ್ ಕೊಡ್ತೀನಿ. ನಿಮ್ಗೆ ಇನ್ನೂ 10 ನಿಮಿಷ ಟೈಮ್ ಇದೆಯಲ್ವಾ? ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಆನ್ ಟ್ಯಾಕ್ಸ್ ಕಾನ್ಫಿಗರೇಷನ್. ಓಕೆ, ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ ಅಂದ ತಕ್ಷಣ ನಿಮಗೆ ಸೊ ಟ್ಯಾಕ್ಸ್ ಅಂತ ಗೊತ್ತಿರುತ್ತೆ. ಲೈಕ್ ನಿಮಗೆ ಯಾರೋ ಟ್ಯಾಕ್ಸ್ ಅಂತ. ಓಕೆ, ಸೊ ನಾವು ಇಂಡಿಯಾದಲ್ಲಿ ನಾವು ಏನ್ ಟ್ಯಾಕ್ಸ್ ಫಾಲೋ ಮಾಡ್ತಿದೀವಿ ಇವಾಗ ಇಂಡಿಯಾದಲ್ಲಿ? ಇಂಡಿಯನ್ ನಾವು ಕಾನ್ಫಿಗರೇಷನ್ ಮಾಡ್ತಿದೀವಲ್ವಾ? ಸೊ ಇಂಡಿಯನ್ ಟ್ಯಾಕ್ಸೇಷನ್ ಅಂತ ಬಂದಾಗ ನಿಮ್ಗೆ ಏನ್ ಬರುತ್ತೆ ಅಲ್ಲಿ? GST. ಓಕೆ, GST ಅಂತ ಬರುತ್ತೆ. ಸೊ GST ಅಲ್ಲಿ ನಿಮಗೆ GST ಏನೆಲ್ಲ ಗೊತ್ತು? Add-on taxes. ಸಾರಿ, 18%, 5%. ಹಾ. ಸೊ ಇವಾಗ ನಿಮ್ GST ಅಂದ ತಕ್ಷಣ ನಿಮ್ಗೆ CGST, IGST, SGST, ಸೊ ಇದ್ರ ಬಗ್ಗೆ ಗೊತ್ತಿರುತ್ತೆ, ರೈಟ್? ಸೊ SGST ಅಂತಂದ್ರೆ ಸ್ಟೇಟ್ ಟ್ಯಾಕ್ಸ್, CGST ಅಂತಂದ್ರೆ ಸೆಂಟ್ರಲ್, ಸೊ IGST ಅಂದ್ರೆ IGST ಅಂದ್ರೆ ಏನು? Interstate. ಎಸ್, ಸೊ ಅದು ಇಂಟರ್ಸ್ಟೇಟ್ಗೆ. ಸೊ ಅದು ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಪೇ ಮಾಡೋದು, ಬಟ್ ವಿ ಹ್ಯಾವ್ ಟು ಪೇ ವೆನ್ ದ ಇನ್ ಬಿಟ್ವೀನ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಸ್ಟೇಟ್. ಓಕೆ, ಸ್ಟೇಟ್ ವೈಸ್ ಟ್ರಾನ್ಸಾಕ್ಷನ್ ಮಾಡಿದಾಗ ಕೂಡ ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ದಟ್ ಇಸ್ ವಾಟ್ ಇಂಟರ್ಸ್ಟೇಟ್. ಓಕೆ, ಸೊ ಈ ತರ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ಸ್ ಇದೆ. ಅಂಡ್ ಸ್ಲಾಬ್ ವೈಸ್ ಅಂತ ಬಂದಾಗ ನಿಮ್ಗೆ 5% ಇದೆ ಅಂಡ್ 18% ಇದೆ. ಮೊದಲೆಲ್ಲ 24, ಇನ್ನು ಯಾವ್ದು ಬೇರೆ ಬೇರೆ ಸ್ಲಾಬ್ ಇತ್ತು, ಇವಾಗ ಅದೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಒಂದ್ 2-3 ಸ್ಲಾಬ್ಸ್ ಇದೆ. ಸೊ ಆ ತರ ನಾವು ಸ್ಲಾಬ್ ವೈಸ್ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಆಗುತ್ತೆ. ಸೊ ಇವಾಗ ಸೊ ಟ್ಯಾಕ್ಸ್ ಅಲ್ಲಿ ನಾವು ಈಗ ನಮಗೆ CGST, SGST ಅಂಡ್ IGST ಬಗ್ಗೆ ನಾರ್ಮಲ್ ಗೊತ್ತಿರುತ್ತೆ. ಓಕೆ, ಫೈನ್. ಸೊ ಇದು ಬಿಟ್ಬಿಟ್ಟು ನಿಮಗೆ 2 ಟೈಪ್ಸ್ ಡಿಫ್ರೆಂಟ್ ಟ್ಯಾಕ್ಸಸ್ ಇದೆ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಲಾಬ್ಸ್ ಅಂಡ್ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಬಂದ್ಬಿಟ್ಟು ನಿಮಗೆ ಕಂಟ್ರಿ ಸ್ಪೆಸಿಫಿಕ್ ವೈಸ್ ಇದೆ GST. ಇದು ಬಿಟ್ಬಿಟ್ಟು ಕಾಮನ್ ಆಗಿ ಇನ್ಪುಟ್ ಅಂಡ್ ಔಟ್ಪುಟ್ ಟ್ಯಾಕ್ಸ್ ಅಂತ 2 ಟ್ಯಾಕ್ಸ್ ಇದೆ. ಗೊತ್ತಾ ಇನ್ಪುಟ್ ಅಂದ್ರೆ ಏನು, ಔಟ್ಪುಟ್ ಅಂದ್ರೆ ಏನು ಅಂತ? ಐಡಿಯಾ ಇದೆ ಇನ್ಪುಟ್ ಟ್ಯಾಕ್ಸ್ ಅಂತ, ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ? Input tax means purchase. ಹಾ, Input tax means purchase. ಹಾ. Output tax is sales. ಓಕೆ, ಸೊ ಏನು ಪರ್ಚೇಸ್ ಅಂತಂದ್ರೆ ಏನು, ಯಾವಾಗ, ಹೆಂಗೆ, ಯಾವ ತರ? Like sales 1,000 ಗೆ 18%. ಅಲ್ಲ, ಓಕೆ, ಬಟ್ ಯಾವಾಗ ಅದು ಅಕ್ಕರ್ ಆಗುತ್ತೆ? ಸೊ ಇನ್ಪುಟ್ ಟ್ಯಾಕ್ಸ್ ಯಾವಾಗ ಅಕ್ಕರ್ ಆಗುತ್ತೆ? ಲೈಕ್ ಔಟ್ಪುಟ್ ಟ್ಯಾಕ್ಸ್ ಯಾವಾಗ ಅಕ್ಕರ್ ಆಗುತ್ತೆ? ಪರ್ಚೇಸ್ ಸೇಲ್ಸ್ ಅಂತ ಹೇಳಿದ್ರಿ, ಓಕೆ ಫೈನ್. ಬಟ್ ಸ್ಟಿಲ್ ಯಾವ್ದ್ರ ಮೇಲೆ ಯಾವ ತರ ಕ್ಯಾಲ್ಕುಲೇಟ್ ಆಗುತ್ತೆ? ಏನಾದ್ರು ಎಕ್ಸಾಂಪಲ್ ಹೇಳ್ಬೋದಾ? ಸರ್, ಪರ್ಚೇಸ್ ಅಂದ್ರೆ ನಾವು ಟ್ಯಾಕ್ಸ್ ಪೇ ಮಾಡಿ ಪರ್ಚೇಸ್ ಮಾಡ್ಕೊಳ್ತೀವಿ. ಸೇಲ್ಸ್ ಅಂದ್ರೆ ಕಸ್ಟಮರ್ ಹತ್ರ ನಾವು ಟ್ಯಾಕ್ಸ್ ತಗೊಂಡು ಸೇಲ್ ಮಾಡ್ತೀವಿ. ಓಕೆ, ಸೊ ಅವಾಗ ಟ್ಯಾಕ್ಸ್ ಏನಾಗುತ್ತೆ? ಪರ್ಚೇಸ್ ಮಾಡಿದಾಗ ನಿಮಗೆ ಟ್ಯಾಕ್ಸ್ ಏನಾಗುತ್ತೆ? ಸೇಲ್ಸ್ ಮಾಡಿದಾಗ ನಿಮಗೆ ಟ್ಯಾಕ್ಸ್ ಏನಾಗುತ್ತೆ? ಪೇ ಪರ್ಚೇಸ್ ಮಾಡಿದ್ರೆ ಮಾಡಿದಾಗ ಹಾ. ಟ್ಯಾಕ್ಸ್ ಇನ್ಪುಟ್ ಆಗುತ್ತೆ, ಸೇಲ್ಸ್ Okay. ಅಂದಾಗ ಔಟ್. ಓಕೆ, ಸೊ ಇವಾಗ ಪರ್ಚೇಸ್ ಅಂದಾಗ ಇನ್ಪುಟ್ ಅಂತ ಏನಕ್ಕೆ ಕನ್ಸಿಡರ್ ಮಾಡ್ತೀವಿ ಅದನ್ನ ನಾವು? ಪರ್ಚೇಸ್ ಮಾಡಿದಾಗ. ಸೇಲ್ಸ್ ಮಾಡಿದಾಗ ಏನಕ್ಕೆ ಔಟ್ಪುಟ್ ಅಂತ ಕನ್ಸಿಡರ್ ಮಾಡ್ತೀವಿ? ಇವಾಗ ಇನ್ಪುಟ್ ಮಾಡಿದಾಗ ನೀವು ಪರ್ಚೇಸ್ ಮಾಡಿದಾಗ ನೀವು ಟ್ಯಾಕ್ಸ್ ನ ಪೇ ಮಾಡ್ತೀರಾ, ಅವಾಗ ಇನ್ಪುಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಅದೇ ಸೇಲ್ಸ್ ಮಾಡಿದಾಗ ಔಟ್ಪುಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೇಲ್ಸ್ ಮಾಡಿದಾಗ ನಾವು ಕಲೆಕ್ಟ್ ಮಾಡ್ಕೊಂತೀವಿ. ಸೊ ಏನಕ್ಕೆ ಆತರ? ಗೊತ್ತಾ, ಅದ್ರ ಬಗ್ಗೆ ಐಡಿಯಾ ಇದೆಯಾ? ನಾವು GST ಪೋರ್ಟಲ್ ಅಲ್ಲಿ ಪೇ ಮಾಡಿದ್ರು ಶೋ ಆಗೋಕ್ಕೋಸ್ಕರ ಇನ್ಪುಟ್ ಅಂತ ತೋರಿಸ್ತೀವಿ ನಾವು. ಓಕೆ, ನೋಡಿ ಇವಾಗ ಅದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಓಕೆ, ಸೊ ಇವಾಗ ಇನ್ಪುಟ್ ಟ್ಯಾಕ್ಸ್ ಅಂತ ಅಂದಾಗ ಪರ್ಚೇಸ್ ಮಾಡಿದಾಗ ಸೊ ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ ವೆಂಡರ್ಸ್ಗೆ, ದಟ್ ಇಸ್ ವಾಟ್ ಇನ್ಪುಟ್ ಟ್ಯಾಕ್ಸ್. ಅಂಡ್ ಔಟ್ಪುಟ್ ಟ್ಯಾಕ್ಸ್ ಅಂದಾಗ ಸೇಲ್ಸ್ ಮಾಡಿದಾಗ ಕಸ್ಟಮರ್ ಹತ್ರ ನಾವು ಕಲೆಕ್ಟ್ ಮಾಡ್ಕೊಂತೀವಿ, ಅದು ಸೇಲ್ಸ್ ಟ್ಯಾಕ್ಸ್. ಫೈನ್. ಬಟ್ ನೀವು ಪೇ ಮಾಡ್ತೀರಾ, ಪೇ ಮಾಡ್ಬಿಟ್ಟು ಅಷ್ಟಕ್ಕೆ ಬಿಡ್ತೀರಾ? ನೀವು ಮತ್ತೆ GST ರಿಟರ್ನ್ಸ್ ಎಲ್ಲ ಮಾಡ್ಕೊಂಡಾಗ ಫೈಲ್ ಮಾಡ್ಕೊಂಡಾಗ ರಿಟರ್ನ್ಸ್ ಬೇಕು ಅಂತಂದ್ರೆ ರಿಟರ್ನ್ಸ್ ತೋರಿಸ್ಕೊಂಡು ರಿಟರ್ನ್ಸ್ ಫೈಲ್ ಮಾಡ್ಕೊಂತೀರಾ, ಕರೆಕ್ಟ್? ಹೌದಲ್ವಾ? ಸೊ ಅದು ಇನ್ಪುಟ್ ಟ್ಯಾಕ್ಸ್, ಕರೆಕ್ಟ್? ಅವಾಗ ಏನಾಗುತ್ತೆ, ಅದು ನಾನ್ ಕರೆಂಟ್ ಅಸೆಟ್ ಆಗುತ್ತೆ. ಸೊ ನಿಮ್ಗೆ ನಾನ್ ಕರೆಂಟ್ ಅಸೆಟ್ ಅಂಡರ್ ಅಲ್ಲಿ ಇರುತ್ತೆ. ಸೊ ನೀವು ಬೇಕಿದ್ರೆ ಅದನ್ನ ಕ್ಲೈಮ್ ಮಾಡ್ಕೊಂಡು ಅದನ್ನ ತಗೋಬಹುದು, ಇಲ್ಲ ಅಂದ್ರೆ ಅದು ಹಂಗೆ ಹೋಗುತ್ತೆ. ಸೊ ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಇಟ್ ಇಸ್ ಎ ಲಯಬಿಲಿಟಿ. ಇದು ನಾನ್ ಕರೆಂಟ್ ಲಯಬಿಲಿಟಿ ನಿಮ್ಗೆ. ಸೊ ನೀವು ಕಸ್ಟಮರ್ ಹತ್ರ ತಗೊಂಡಿದ್ದೀರಾ ಟ್ಯಾಕ್ಸ್ ನ, ಅದನ್ನ ನೀವೇ ಇಟ್ಕೊಳಂಗಿಲ್ಲ. ಬಿಎಫ್ ಆಫ್ ದ ಕಸ್ಟಮರ್ ನೀವು ಪೇ ಮಾಡ್ತೀರಾ ಗೌರ್ಮೆಂಟ್ಗೆ ಅಷ್ಟೇ. ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ಕೊಂಡಿರ್ತೀರಾ, ಬಿಎಫ್ ಆಫ್ ದ ಕಸ್ಟಮರ್ ನೀವು ಪೇ ಮಾಡ್ತೀರಾ ಗೌರ್ಮೆಂಟ್ಗೆ, ಕರೆಕ್ಟ್? ರೈಟ್? ಸೊ ದಟ್ ಇಸ್ ವಾಟ್ ಇನ್ಪುಟ್ ಅಂಡ್ ಔಟ್ಪುಟ್ ಟ್ಯಾಕ್ಸ್. ಸೊ ಅವಾಗ ನಾನ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಅಸೆಟ್ ಪಿಕ್ಚರ್ ಬರುತ್ತೆ. ಸೊ ಇವಿ ಕಾನ್ಸೆಪ್ಟ್ ಮೇಲೆ ನಾವು ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಕಾನ್ಫಿಗರೇಷನ್. ಟ್ಯಾಕ್ಸ್ ಕಾನ್ಫಿಗರೇಷನ್ ಕಾನ್ಸೆಪ್ಟ್ ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಓಕೆ, ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇದು. ಸೊ ಈ ಕಾನ್ಸೆಪ್ಟ್ ನ ಚೆನ್ನಾಗಿ ತಿಳ್ಕೊಂಡ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದ್ರೆ
ನೋಡಿ ಟ್ಯಾಕ್ಸ್ ಆಕ್ಚುಲಿ ಏನ್ ಗೊತ್ತಾ, ನಿಮಗೆ SAP ಅಲ್ಲಿ ಚಿಕ್ಕ ಚಿಕ್ಕ ಕಂಪನಿಗೆ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ ಹೋದಾಗ ಮಾತ್ರ ನಿಮ್ಗೆ ಎಲ್ಲಾ ವರ್ಕ್ ನೀವೇ ಮಾಡ್ಬೇಕು ಅಂತ ಇರುತ್ತೆ ಅಷ್ಟೇ. ಸೊ ನೀವು ದೊಡ್ಡ ಪ್ರಾಜೆಕ್ಟ್ ದೊಡ್ಡ ಕಂಪನೀಸ್ ಹೋದಾಗ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ವೈಸ್ ನಿಮಗೆ ವರ್ಕ್ ಅಸೈನ್ ಮಾಡ್ತಾರೆ. ಸೊ ಅವಾಗ ನಿಮಗೆ ಗೊತ್ತಿರಬೇಕು ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಬಗ್ಗೆ ಎಲ್ಲ. ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಗೊತ್ತಿದ್ರೆ ನಿಮಗೆ ಟ್ಯಾಕ್ಸ್ ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ಬಿಡ್ಬೋದು. ಸೊ ಅಸೆಟ್ ಕಾನ್ಫಿಗರೇಷನ್ ಗೊತ್ತಿದ್ರೆ ಅಸೆಟ್ ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ಬಿಡ್ಬೋದು. ಓಕೆ, ಅಂಡ್ ಬೇರೆ ಬೇರೆ ಕಾನ್ಫಿಗರೇಷನ್ಸ್ ಎಲ್ಲ ಅದೇ ತರ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಸೊ ಈ ಕಾನ್ಫಿಗರೇಷನ್ ಎಲ್ಲ ಪರ್ಫೆಕ್ಟ್ ಆಗಿ ಕಲ್ತ್ಕೋಬೇಕು. ಅಂಡ್ ಅಂತ ತುಂಬಾ ಏನು ಓವರ್ ಲಾಜಿಕಲ್ ಏನಿಲ್ಲ, ಸಿಂಪಲ್ ಆಗಿರುತ್ತೆ. ಸೊ ಬಟ್ ನಿಮ್ಗೆ ಸ್ವಲ್ಪ ಐಡಿಯಾ ಬರ್ಬೇಕಷ್ಟೇ ನಿಮ್ಗೆ ಬಗ್ಗೆ. ಓಕೆ, ಸೊ ಯಾವ ತರ ಕಾನ್ಫಿಗರೇಷನ್ ಮಾಡಬೇಕು, ಯಾವ ತರ ವರ್ಕ್ ಆಗುತ್ತೆ ಅಂತೆಲ್ಲ ಹೇಳ್ತೀನಿ. ಅದ್ರಲ್ಲಿ ನಿಮ್ಗೆ ಸುಮಾರು ಬೇಸಿಕ್ ಕಾನ್ಫಿಗರೇಷನ್ಸ್ ಅಂತ ಬಂದಾಗ ಬೇಸಿಕ್ ಲೆವೆಲ್ ಆಕ್ಸೆಸ್ ಸೀಕ್ವೆನ್ಸ್ ಇರ್ಬೋದು, ಕಂಡೀಷನ್ ಟೈಪ್ಸ್ ಇರ್ಬೋದು, ಅಂಡ್ ಕ್ಯಾಲ್ಕುಲೇಷನ್ ಪ್ರೊಸೆಸರ್ಸ್ ಇರ್ಬೋದು, ಅಂಡ್ ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್ ಇರ್ಬೋದು. ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ ಪರ್ಸೆಂಟೇಜ್ ವೈಸ್ ಯಾವ ತರ ಮಾಡಬೇಕು, ಅದಕ್ಕೆ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಕೀಸ್ ನ ಅಕೌಂಟಿಂಗ್ ಕೀನ ಮೇಂಟೈನ್ ಮಾಡಬೇಕು, ಅದಕ್ಕೆ ಯಾವ ತರ GL ಅಸೈನ್ಮೆಂಟ್ ನ ಮಾಡಬೇಕು. ಸೊ ಇದನ್ನೆಲ್ಲದನ್ನು ಕೂಡ ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನಾಳೆ ಡಿಸ್ಕಸ್ ಮಾಡೋಣ. ಸೊ ಅಂಟಿಲ್ ಅನ್ಲೆಸ್ ಯು ಗೈಸ್ ಕ್ಯಾನ್ ಪ್ರಾಕ್ಟೀಸ್. ಓಕೆ, ಸರ್ ಒಂದ್ ನಿಮಿಷ. ಸರ್ ನನ್ಗೆ ಸ್ಯಾಪ್ ಓಪನ್ ಮಾಡಿದ್ರೆ ನಿಮ್ ತರ ಸ್ಕ್ರೀನ್ ಓಪನ್ ಆಗ್ತಿಲ್ಲ ಸರ್. ಇದು ಒಂದ್ ಸ್ವಲ್ಪ. ಓಕೆ, ಸೊ ಇವಾಗ ನಮ್ಮ ತರ ಸ್ಕ್ರೀನ್ ನಿಮ್ಗೆ ಬೇಕಾ? ಓಕೆ, ನೀವು ಸ್ಕ್ರೀನ್ ಹಾ ಶೇರ್ ಸರ್, ಮಾಡ್ತೀರಾ ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಆಗಿದ್ದೀರಾ? ಮಾಡ್ತಾ ಇದ್ದೇನೆ ಸರ್, ಮಾಡ್ತಾ ಇದ್ದೇನೆ. ಓಕೆ, ಈ ತರ ಇದೆ. ಲಾಗಿನ್ ಮಾಡಿ. ಈ ತರ ಬರ್ತದೆ. ಓಕೆ, ಒಂದು ಸೆಕೆಂಡ್. ಓಕೆ, ಸೊ ಇವಾಗ ನೀವು ಸೊ ಮೇಲ್ಗಡೆ ಮೋರ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ 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 ಸರ್, ಕೆಳಗಡೆ ಇದೆ ಮೋರ್ 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 ಇಲ್ಲ ಸರ್. ನಿಮಗೆ ಮೋರ್ ಆಪ್ಷನ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಮೋರ್ ಆಪ್ಷನ್. ಓಕೆ, ಸೊ ಇಲ್ಲಿ GUI ಸೆಟ್ಟಿಂಗ್ಸ್ ಅಂಡ್ ಆಕ್ಷನ್ಸ್. ಓಕೆ, ಸೊ ಇದ್ರಲ್ಲಿ ನಿಮ್ಗೆ ಹಾ. ಸೊ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಅದೇನೆ ಆಪ್ಷನ್ಸ್. ಸೊ ಇಲ್ಲಿ ನಿಮಗೆ ಕ್ವಾಡ್ ಸ್ಟ್ರೀಮ್ ಇದೆ ಇವಾಗ. ಸೊ ಕ್ವಾಡ್ ಸ್ಟ್ರೀಮ್ ಇರೋದನ್ನ ಥೀಮ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸೆಲೆಕ್ಟ್ ಥೀಮ್ ಅಂತ ರೈಟ್ ಸೈಡ್ ಇದೆ ನೋಡಿ. ಸೊ ಇಲ್ಲಿ ಕ್ವಾಡ್ ಇದೆಯಲ್ಲ, ಸೊ ಇದರಲ್ಲಿ ನಂತರ ಅಂದ್ರೆ ಇದು ನಮ್ದು ಸಿಗ್ನೇಚರ್ ಥೀಮ್, ಇದು SAP ಇದು. ಸೊ SAP ಸಿಗ್ನೇಚರ್ ಥೀಮ್ ಅಂತ ಇದೆಯಲ್ಲ, ಅದನ್ನ ತಗೊಂಡು. ಬೆಲಿಸ್ ಥೀಮ್ ಬೇರೆ. ಸೊ ಬೆಲಿಸ್ ಥೀಮ್ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಸೊ ನಿಮ್ಗೆ ನಂತರನೇ ಬೇಕು ಸೇಮ್ ಆಗಿ SAP ಸಿಗ್ನೇಚರ್ ಥೀಮ್ ಅಂತ ಇದೆ ನೋಡಿ ಕೆಳಗಡೆ. ಸೆಲೆಕ್ಟ್ ಮಾಡಿ. ಓಕೆ, ಇವಾಗ ಸೆಲೆಕ್ಟ್ ಮಾಡಿದ್ರಲ್ವಾ, ಕೆಳಗಡೆ ನಿಮ್ಗೆ ಅಪ್ಲೈ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಓಕೆ ಅಂತ ಆಪ್ಷನ್ ಇದೆ. ಓಕೆ ಅನ್ನೋ ಆಪ್ಷನ್ ಇದೆ, ಅದು ಐಡ್ ಮಾಡ್ಬಿಡಿ. ಇವಾಗ ಕಾಣಿಸ್ ನೋಡಿ. ಓಕೆ, ಓಕೆ. ಸೊ ಇವಾಗ ಏನ್ ಮಾಡ್ಬೇಕು, ನೀವು ಲಾಗ್ ಆಫ್ ಮಾಡ್ಬಿಟ್ಟು ಲಾಗಿನ್ ಮಾಡ್ಬೇಕು. ಎಕ್ಸಿಟ್ ಕೊಡಿ, ಲಾಗ್ ಆಫ್ ಮಾಡಿ. ಎಸ್, ಇವಾಗ ಮತ್ತೆ ಲಾಗಿನ್ ಮಾಡಿ. ಚೇಂಜಸ್ ಆಗಿದೆಯಾ ಸ್ಕ್ರೀನ್? ಇದೆ ಸರ್, ಆಗಿದೆ. ಓಕೆ ಸರ್, ಸೊ ಈ ತರ ಚೇಂಜ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಬಾಯ್ ಬಾಯ್ ಅವರು. ಗುಡ್ ನೈಟ್.